Hello dear students, welcome to Sing Style of Maths. ಸೊ ನಾವು ಇಂಟಿಗ್ರೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 7.3 ಎಕ್ಸಸೈಸ್ ಮುಗ್ದಿತ್ತು ಆ್ಯಂಡ್ ಅದರ ನೆಕ್ಸ್ಟ್ 7.4 ಎಕ್ಸಸೈಸ್ ನಾವು ಮಾಡಬೇಕಾಗಿತ್ತು. ಆ್ಯಂಡ್ 7.4 ಎಕ್ಸಸೈಸ್ ರಿಲೇಟೆಡ್ ನಮಗೆ ಏನೆಲ್ಲ ಫಾರ್ಮುಲಾ ಬೇಕು, ಅದರ ಡೆರಿವೇಷನ್ನು, ಅದು ಹೇಗೆ ಬಂತು ಅನ್ನೋದನ್ನೆಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೇವೆ, ಹೌದಲ್ಲ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಎಕ್ಸಸೈಸ್ 7.4ನ ಸ್ಟಾರ್ಟ್ ಮಾಡೋಣ. ವಿಲ್ ಟ್ರೈ ಟು ಕಂಪ್ಲೀಟ್ ಆಸ್ ಮೆನಿ ಪ್ರಾಬ್ಲಮ್ಸ್ ಆಸ್ ಪಾಸಿಬಲ್ ಇನ್ ದಿಸ್ ಲೆಕ್ಚರ್. ರಿಮೈನಿಂಗ್ ಏನೆಲ್ಲ ಪ್ರಾಬ್ಲಮ್ಸ್ ಉಳ್ಕೊಂಡ್ರೆ ಇನ್ ಕೇಸ್ ಅದನ್ನು ಕಮಿಂಗ್ ಲೆಕ್ಚರಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆ, ಆ್ಯಂಡ್ ಇಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ವಾಚ್ ಮಾಡಿ. ಅದನ್ನು ವಾಚ್ ಮಾಡಿದ್ರೆ ಒಂದು ಫ್ಲೋ ಅಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಯಾವುದೇ ಚಾಪ್ಟರ್ ಆಗಿರಲಿ ಅದನ್ನು ಒಂದು ಆರ್ಡರ್ ವೈಸ್ ವಾಚ್ ಮಾಡಬೇಕು ನೀವು. ಓಕೆ, ಆ್ಯಂಡ್ ಈ ಚಾಪ್ಟರ್ ಇಂದು ಪ್ಲೇ ಲಿಸ್ಟ್ ಲಿಂಕು ನಾನು ಆ್ಯಸ್ ಯೂಶುವಲ್ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಪಿನ್ ಮಾಡಿರುವಂಥ ಕಾಮೆಂಟ್ ಏನಿದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಡೈರೆಕ್ಟ್ಲಿ ಎಲ್ಲಿಗೆ ರೀಚ್ ಆಗ್ತೀರಾ, ಯು ವಿಲ್ ರೀಚ್ ಟು ದಟ್ ಪ್ಲೇ ಲಿಸ್ಟ್. ಆ್ಯಂಡ್ ಇಂಟಿಗ್ರೇಷನ್ ಚಾಪ್ಟರ್ ಇನ್ ಪ್ಲೇ ಲಿಸ್ಟ್ ಏನಿದೆಯೋ ಆರ್ಡರ್ ವೈಸ್ ಅದನ್ನು ವಾಚ್ ಮಾಡ್ಕೊಂಡು ಬನ್ನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು, ರೈಟ್? ಓಕೆ, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಎಕ್ಸಸೈಸ್. ಓಕೆ, ಸೊ ನಾವು ಆ್ಯಕ್ಚುಲಿ ಎಕ್ಸಸೈಸ್ಗಿಂತ ಮುಂಚೆ ನೀವು ಇನ್ನೇನು ಗೊತ್ತಿರಬೇಕು ಅಂತ ಅಂದರೆ, ನೀವು 6 ಫಾರ್ಮುಲಾ ಕಲ್ತಿದ್ದೀರಾ, ರೈಟ್? ಆ ಫಾರ್ಮುಲಾ ಎಲ್ಲವೂ ಕೂಡ ಒನ್ ಟೈಮು ಸೈಡಲ್ಲಿ ಬರ್ಕೊಂಡು ಇಟ್ಕೊಳ್ರಿ. ಜಸ್ಟ್ ಲೈಕ್ ದಿಸ್. ಜಸ್ಟ್ ಎ ಮಿನಿಟ್, ಲೆಟ್ ಮಿ ಅಡ್ಜಸ್ಟ್ ಇಟ್. ಸೊ ಟೋಟಲಿ 6 ಫಾರ್ಮುಲಾ ಇದ್ದಾವೆ, ರೈಟ್? ಇದನ್ನು ನೀವು ಒಂದು ಕಡೆ ಬರ್ಕೊಂಡು ನೆನ್ಪಿಟ್ಕೋಬೇಕು. ಓಕೆ, ಸೊ ನೆನ್ಪಿಟ್ಕೊಳೋದು ಹೇಗೆ ಅಂತ ಅಂದರೆ, ಯು ಹ್ಯಾವ್ ಟು ಪೇಸ್ಟ್ ಇಟ್ ಆನ್ ದ ಪ್ಲೇಸ್ ವೇರ್ ಎವರ್ ಯು ಸ್ಟಡಿ. ಓಕೆ, ನೀವು ಸ್ಟಡಿ ಮಾಡೋ ಒಂದು ಪ್ಲೇಸ್ ಇರುತ್ತಲ್ಲ, ಸ್ಪೆಸಿಫೈಡ್ ಪ್ಲೇಸ್ ಮನೆಯಲ್ಲಿ, ಅಲ್ಲಿ ಒಂದು ಕಡೆ ಪೇಸ್ಟ್ ಮಾಡಿಬಿಡ್ರಿ. ಇಂಟಿಗ್ರೇಷನ್ ಆಗಿರಲಿ, ಟ್ರಿಗ್ನೋಮೆಟ್ರಿ ಆಗಿರಲಿ, ಡಿಫ್ರೆನ್ಸಿಯೇಷನ್ ಆಗಿರಲಿ, ಇವೆಲ್ಲ ಫಾರ್ಮುಲಾಗಳನ್ನು ಒಂದು ಕಡೆ ಬರ್ಕೊಂಡು ಪೇಸ್ಟ್ ಮಾಡಿ. ಸೊ ದಟ್ ಯಾವಾಗಲೂ ನೋಡ್ತಾ ಇದ್ರೆ ಏನಾಗ್ಬಿಡುತ್ತೆ, ಅದು ಆಟೋಮೆಟಿಕಲಿ ಬ್ರೈನಲ್ಲಿ ಫಿಟ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ನೀವೇನು ಮಾಡ್ತೀರಾ, ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಫಾರ್ಮುಲಾ ಓದ್ತೀರಾ, ಫಾರ್ಮುಲಾ ಅದನ್ನು ಬಯಟ್ ಮಾಡ್ತೀರಾ, ಹೇಗೆ ಬಂತು ಅಂತ ಪ್ರೂಫು ನೋಡಲ್ಲ. ಆ್ಯಂಡ್ ಎಕ್ಸಾಮಲ್ಲಿ ಎಂಟರ್ ಮಾಡಿದಾಗ ಏನು ಮಾಡ್ತೀರಾ, ಈ ಫಾರ್ಮುಲಾಗಿ ಇದನ್ನು ಬರೀತೀರಿ, ಈ ಫಾರ್ಮುಲಾಗಿ ಇದನ್ನು ಬರೀತೀರಾ. ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಆ್ಯಂಡ್ ಇನ್ ಕೇಸ್ ಅದಾಗಬಾರ್ದು ಅಂತ ಅಂದರೆ ವಾಟ್ ಕ್ಯಾನ್ ಯು ಡೂ, ಜಸ್ಟ್ ರಿವೈಸ್ ಎವ್ರಿ ಡೇ. ನೀವು ಕಾನ್ಸೆಪ್ಟ್ ಓದ್ತಿರೋ ಬಿಡ್ತಿರೋ, ಫಾರ್ಮುಲಾ ಮತ್ತು ಶಾರ್ಟ್ ನೋಟ್ಸಲ್ಲಿ ನಿಮಗೆ ಆಟೋಮೆಟಿಕಲಿ ಎಲ್ಲ ರಿವಿಷನ್ ಸಿಗ್ತಾ ಇರುತ್ತೆ. ಅದನ್ನು ನೀವೇ ಪ್ರಿಪೇರ್ ಮಾಡಿ, ನೀವೇ ಏನೋ ಥರೋ ಮಾಡ್ಕೋಬೇಕು, ರೈಟ್? ಆ್ಯಂಡ್ ಈ ಫಾರ್ಮುಲಾಗಳಿಗೆ ಬಂದರೆ ಸದ್ಯಕ್ಕೆ x² + a² ಅಂತ ಅಂದರೆ ಈ ಫಾರ್ಮುಲಾ ಆಟೋಮೆಟಿಕಲಿ ನೆನಪಿರುತ್ತೆ. ಯಾಕಂದರೆ ನಮಗೆ ಗೊತ್ತಿದೆ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಇನ್ ಡಿಫ್ರೆನ್ಸಿಯೇಷನ್ ಏನು, 1/x² + 1, ಕರೆಕ್ಟ್? ಸೊ x² + a² ಅನ್ನೋದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಟ್ಯಾನ್ ಇನ್ವರ್ಸು ಡೆರಿವೇಟಿವ್ ಅಂತ ಗೊತ್ತಿರೋದ್ರಿಂದ ಈ ಫಾರ್ಮುಲಾ ಈಸಿ ಇದೆ ನೆನ್ಪಿಟ್ಕೊಳೋದು. ನೆಕ್ಸ್ಟು ಈ ಫಾರ್ಮುಲಾನ ಹೇಗೆ ನೆನ್ಪಿಟ್ಕೊತೀರಾ ಅಂದರೆ, ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ನಮಗೆ ಗೊತ್ತಿದೆ, ಇಟ್ ಈಸ್ 1/√x² - 1. ಸೊ ಎ ಜಾಗದಲ್ಲಿ 1 ಅಸ್ಯೂಮ್ ಮಾಡಿಕೊಂಡ್ರೆ ಈ ಫಾರ್ಮುಲಾನು ಸೈನ್ ಇನ್ವರ್ಸ್ ಬರುತ್ತೆ ಅಂತ ನೆನ್ಪಿಟ್ಕೋತೀರಾ, ಹೌದಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಏನು, ಟ್ಯಾನ್ ಇನ್ವರ್ಸಲ್ಲಿ ಎ ಬರುತ್ತೆ, ಸೈನ್ ಇನ್ವರ್ಸಲ್ಲಿ 1/a ಇಲ್ಲಿ ಬರೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಬಟ್ ಟ್ಯಾನ್ ಇನ್ವರ್ಸ್ x/a, ಸೈನ್ ಇನ್ವರ್ಸ್ x/a, ಇಲ್ಲಿ ಎರಡರಲ್ಲೂ x/a ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದೀಸ್ 2 ಫಾರ್ಮುಲಾ ಯು ಕ್ಯಾನ್ ರಿಮೆಂಬರ್ ಬೇಸ್ಡ್ ಆನ್ ದಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಗೊತ್ತಿದ್ರೆ ಈ ಫಾರ್ಮುಲಾ ಎರಡು ನೆನಪಿರುತ್ತೆ. ಟ್ಯಾನಲ್ಲಿ ಎ ಬರುತ್ತೆ ಅಂತ ನೆನ್ಪಿಟ್ಕೊಳ್ರಿ. ಮ್ಯಾಮ್ ಟ್ಯಾನಲ್ಲಿ ಬರುತ್ತೆ, ಫಾರ್ಮುಲಾ ನೆನಪಿರುತ್ತೆ ಮ್ಯಾಮ್, ಟ್ಯಾನ್ ಇನ್ವರ್ಸು ಸೈನ್ ಇನ್ವರ್ಸು, ಬಟ್ ಟ್ಯಾನ್ ಬರಿಬೇಕಾದ್ರೆ 1/a ಬರಿಬೇಕು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ನಮಗೆ. ಸೈನ್ ಇನ್ವರ್ಸ್ ಬರಿಬೇಕಾದ್ರೆ ನೆನ್ಪು ಬರುತ್ತೆ 1/a ಇತ್ತೇನೋ ಅಂತ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದರೆ ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಟ್ಯಾನಲ್ಲಿ ಎ ಇದೆಯಾ, ಇಲ್ಲಿ ಎ ಇದೆ ಅಂದರೆ ಇಲ್ಲಿ ಎ ಬರುತ್ತೆ ಅಂತ ನೆನ್ಪಿಟ್ಕೊಳ್ರಿ. ಅಂದರೆ ಐ ಆಮ್ ಟೆಲ್ಲಿಂಗ್, ನಾನು ಓದಬೇಕಾದ್ರೆ ನೆನ್ಪಿಟ್ಕೊಂಡಿದ್ದು ಹೀಗೆ. ಟ್ಯಾನ್ ಇನ್ವರ್ಸು ಸೈನ್ ಇನ್ವರ್ಸ್ ಗೊತ್ತು ನನಗೆ, ಬಟ್ 1/a ಇಲ್ಲಿ ಬರುತ್ತೋ ಅನ್ನೋದು ನಾನು ಅಂದರೆ ನೆನ್ಪಿಟ್ಕೊಂಡಿದ್ದು ಹೇಗೆ ಅಂತಂದರೆ, ಜಸ್ಟ್ ಬೈ ಸೀಯಿಂಗ್ ದಿಸ್ ಒನ್. ಟ್ಯಾನಲ್ಲಿ ಎ ಇದೆಯಾ, ಎ ಇದೆ ಅಂತಂದರೆ 1/a ಬರುತ್ತೆ. ಸೈನಲ್ಲಿ ಎ ಇದೆಯಾ, SIN ಎ ಇಲ್ಲ ತಾನೆ, ಬರಲ್ಲ, ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ನು ರಿಮೈನಿಂಗ್ ಫಾರ್ಮುಲಾ ಹೇಗೆ ನೆನ್ಪಿಟ್ಕೊಳೋದು, ಈ ಥರ ಸೆಟ್ ಮಾಡಿಕೊಂಡು ಅಂದರೆ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನಪಿರುತ್ತೆ. ಆ್ಯಕ್ಚುಲಿ ನಮ್ಮ ಬ್ರೈನಿಗೆ ಹೇಗೆ ಅಂತಂದರೆ, ಇಷ್ಟೊಂದು ಕಂಟೆಂಟ್ ಓದ್ರೆ ಒಂದು ಪೇಜ್ ಫುಲ್ ಆನ್ಸರ್ ಐತೆ ಅಂತಂದರೆ ಓದೋಕ್ಕಾಗಲ್ಲ. ಅದಕ್ಕೆ ನಮ್ಮ ಬ್ರೈನಿಗೆ ಇಷ್ಟು ದೊಡ್ಡ ಟಾಸ್ಕ್ ಇಷ್ಟನೇ ಆಗಲ್ಲ. ಸೊ ಏನು ಮಾಡಬೇಕು, ಬ್ರೇಕ್ ಡೌನ್ ಮಾಡಿಕೊಡ್ರಿ ಟಾಸ್ಕ್ನ ಸ್ಮಾಲ್. ಈಗ 6 ಫಾರ್ಮುಲಾ ಒಂದೇ ಸತಿಗೆ ನೆನ್ಪು ಮಾಡ್ಕೊಳ್ರಿ ಅಂದರೆ ಆಗಲ್ಲ. 2 ಫಾರ್ಮುಲಾ ಸೆಟ್ ಮಾಡ್ಕೊಳ್ಳಿ. 2 ಫಾರ್ಮುಲಾ, ಇವೆರಡು ಗೊತ್ತಿದೆ, ಅದಕ್ಕೆ 2 ಸೆಟ್ ಆಯಿತು. ನೆಕ್ಸ್ಟು ಇವೆರಡರಲ್ಲಿ ನೋಡಿ ಸ್ಕ್ವೇರ್ ರೂಟ್ ಬರ್ತಾ ಇದೆ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ಲಾಗ್ x ಪ್ಲಸ್ ಆ ಸ್ಕ್ವೇರ್ ರೂಟ್ ಒಳಗಡೆ ಏನಿದೆಯೋ ಅದೇ ಬರಬೇಕಿಲ್ಲಿ.
ಇಲ್ಲೂ ಅಷ್ಟೇ ಲಾಗ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಒಳಗಡೆ ಏನಿದೆ ಅದೇ ಬರ್ಬೇಕು ಇಲ್ಲಿ. ಅರ್ಥ ಆಯ್ತಲ್ಲ? ಈ ರೀತಿ ಇವೆರಡು ಸೆಟ್ಟು. ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಡೆರಿವೇಟಿವ್ ಅಂತ ನೆನ್ಪಿಟ್ಕೊಳ್ಳಿ, 2 ಸೆಟ್ಟು. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಇಲ್ಲದೆ ಇರುವಂಥದ್ದು, ಅಂದರೆ ಕ್ವಶನಲ್ಲಿ ಸ್ಕ್ವೇರ್ ರೂಟ್ ಇಲ್ಲದೆ ಇರುವಂಥ ಫಾರ್ಮ್ಯಾಟ್ ಇದ್ದರೆ 1/2a ಬರಬೇಕು, ಲಾಗ್ ಬರಬೇಕು. a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಾಗ a ಪ್ಲಸ್ ಎಕ್ಸ್ ಬೈ ಎ ಮೈನಸ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ದಾಗ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಪ್ಲಸ್ ಎ. ಇದು ನೀವೇ ನೆನ್ಪಿಟ್ಕೋಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಓಕೆ, ಎಕ್ಸ್ ಬಂದಾಗ ಡಿನಾಮಿನೇಟ್ರಲ್ಲಿ ಪ್ಲಸ್ ಬರುತ್ತೆ, ಎ ಬಂದಾಗ ಮೈನಸ್ ಬರುತ್ತೆ. ನಾನು ನೆನ್ಪಿಟ್ಕೊಂಡಿದ್ದು ಹೇಗೆ ಅಂತ ಅಂದರೆ, ನಮಗೆ ಜನರಲಿ ಏನು ಎಕ್ಸ್ ವೇರಿಯಬಲ್ ಫಸ್ಟ್ ಇರಬೇಕು ಅಂತ ನಮಗೆ ತಲೆಯಲ್ಲಿರುತ್ತೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಓಕೆ ಅಡಿಕ್ಟ್ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಡೆರಿವೇಟಿವ್ಸು ಆಮೇಲೆ ಎಲ್ಲ ಚಾಪ್ಟರ್ಸ್ ಓದ್ತಾ ಬಂದಂಗೆಲ್ಲ ನಮಗೆ ಅಡಿಕ್ಟ್ ಆಗಿರೋ ಫಾರ್ಮ್ಯಾಟ್ ಯಾವುದು, ಎಕ್ಸ್ ಸ್ಕ್ವೇರ್ ಮುಂದೆ ಏನಾದರೂ ಇರಬೇಕು ಅಂತ ಫಾರ್ಮ್ಯಾಟ್ ಅಡಿಕ್ಟ್ ಆಗಿದೆ, ಹೌದಾ? ಸೊ ನಾನು ನೆನ್ಪಿಟ್ಕೊಂಡಿದ್ದು ಹೇಗೆ ಅಂದರೆ, ಎಕ್ಸ್ ಸ್ಕ್ವೇರ್ ಬಂದಿದೆ ಅಂದರೆ ಒಳ್ಳೇದು, ಅಂದರೆ ಎಕ್ಸಾಕ್ಟ್ ಫಾರ್ಮ್ಯಾಟ್ ಏನು ನಾವು ಕಲಿತಾ ಇದ್ದೀವಿ ಪ್ರೊಸೀಜರ್ ವೈಸು ಆ ಥರ ಬಂದೈತೆ. ಸೊ ಪಾಸಿಟಿವೇ, ಇದು ಒಳ್ಳೆಯದೇ ಅಂದರೆ ಪಾಸಿಟಿವು. ಇದು ಉಲ್ಟಾ ಪಲ್ಟಾ ಆಗಿಬಿಡ್ತಲ್ಲ, ಎಕ್ಸ್ ಸ್ಕ್ವೇರ್ ಬರಬೇಕಿತ್ತು ಎ ಸ್ಕ್ವೇರ್ ಬಂದುಬಿಟ್ರೈತಲ್ಲ. ಸೊ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ನೆಗೆಟಿವ್, ಅಂದರೆ ಬೇಗ ಮೈಂಡಲ್ಲಿ ಫಿಕ್ಸ್ ಆಗಲ್ಲ ಇಷ್ಟು ಬೇಗ. ಸೊ ಎ ಸ್ಕ್ವೇರ್ ಬಂತು ಅಂದರೆ ನೆಗೆಟಿವ್ ಅಂದರೆ ಇಲ್ಲಿ ಡಿನಾಮಿನೇಟರ್ ನೆಗೆಟಿವ್. ಡಿನಾಮಿನೇಟರ್ ಒಂದು ನೆನ್ಪಿಟ್ಕೊಂಡ್ರೆ ನ್ಯೂಮರೇಟರಿನೇ ನೆನಪಿರುತ್ತೆ. ಸೊ ನಾನು ನೆನ್ಪಿಟ್ಕೊಂಡಿದ್ದು ಹೇಗೆ ಅಂದರೆ, ಎಕ್ಸ್ ಬಂದರೆ ಫಸ್ಟು ಪಾಸಿಟಿವೇ, ಬಟ್ ಬರಲಿಲ್ಲ ಅಂತಂದರೆ ನೆಗೆಟಿವ್. ಎರಡರಲ್ಲಿ ಯಾವುದಾದ್ರೂ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಎಕ್ಸ್ ಸ್ಕ್ವೇರ್ ಅಂದರೆ ಪಾಸಿಟಿವ್ ಅಂತ ನೆನ್ಪಿಟ್ಕೊಂಡಿದ್ನಾ, ಸೊ ಎ ಸ್ಕ್ವೇರ್ ಬಂತ ನೆಗೆಟಿವೇ ಅಂತ ಗೊತ್ತಾಯ್ತಲ್ಲ, ಸಿಂಪಲ್. ಈ ಥರ ಎರಡೆರಡು ಸೆಟ್ ಮಾಡಿಕೊಂಡು ಫಾರ್ಮುಲಾನ ಫಸ್ಟ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ದೆನ್ ಏನು ಮಾಡಿ, ಪ್ರಾಬ್ಲಮ್ಸಿಗೆ ಪ್ರೊಸೀಡ್ ಮಾಡಿ. ಸೊ ದಟ್ ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಆಟೋಮೆಟಿಕಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಲೆಟ್ ಮಿ ಜಸ್ಟ್ ಗೆಟ್ ದ ಟೆಕ್ಸ್ಟ್ ಬುಕ್ ಫಾರ್ ಯು. ಆ್ಯಕ್ಚುಲಿ ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ಕು ಇದು ಎಲ್ಲ ಸ್ಕ್ರೀನಲ್ಲಿ ಕವರ್ ಅಪ್ ಆಗಲ್ಲ. ಸೊ ಮೈ ಸಿನ್ಸಿಯರ್ ಸಜೆಷನ್ ವುಡ್ ಬಿ, ಪಕ್ಕದಲ್ಲಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಆಮೇಲೆ ಏನು ಮಾಡಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಸೊ ಅಲ್ಲಿಗೆ ಏನಾಗ್ಬಿಡುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ತೋರಿಸ್ಬೇಕು, ಇದನ್ನು ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಸ್ವಲ್ಪ. ಓಕೆ, ಸೊ ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ವೆಶನ್ನೇ ಸ್ವಲ್ಪ ಬ್ರೈನ್ ಸ್ಟಾರ್ಮಿಂಗ್ ಐತೆ, ಅಂದರೆ ತಲೆ ಉಪಯೋಗಿಸ್ಬೇಕು ಸ್ವಲ್ಪ. ಏನು ಮಾಡ್ತೀರಾ ನೋಡಿ, ಫಸ್ಟ್ ಕ್ವೆಶನ್ ಬರ್ಕೊಂಬಿಡಿ. ರೈಟ್, ನೆಕ್ಸ್ಟ್ ಏನು ಮಾಡ್ತೀರಾ ಇಲ್ಲಿ ಅಬ್ಸರ್ವ್ ಮಾಡಿ. ಕ್ವೆಶನ್ ಕೊಟ್ಟಿದ್ದಾರೆ, ಇದು ನಾವು ಹೇಳಿರೋದೇನು, ಇಂಟಿಗ್ರೇಟ್ ದ ಫಂಕ್ಷನ್. ಸಿ ಎಕ್ಸಾಮಲ್ಲೂ ಅಷ್ಟೇ ಅವ್ರು ನಿಮಗೆ ಇಂಟಿಗ್ರೇಟ್ ಬೈ ದಿಸ್ ಮೆಥಡು ದಟ್ ಮೆಥಡು ಅಂತ ಏನೂ ಕೊಡಲ್ಲ, ಜಸ್ಟ್ ಇಂಟಿಗ್ರೇಟ್ ಅಂತ ಕೊಡ್ತಾರೆ. ನೋಡಿದ ತಕ್ಷಣ ನನಗೆ ಆ ಮೆಥಡೇ ಅಂತ ಗೊತ್ತಾಗಲ್ಲ. ಸ್ವಲ್ಪ ಏನು ಮಾಡ್ಬೋದು ಅಂತ ಸ್ಲೋಲಿ ಅಸ್ಯೂಮ್ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಏನು ಮಾಡ್ಬೋದು, ಫಸ್ಟು ಇಂಟಿಗ್ರೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಇಂಟಿಗ್ರೇಷನ್ ಸಿಂಬಲ್. ಓಕೆ, ನೆಕ್ಸ್ಟು ನನಗೆ ಒಂದೇನು ಫ್ಲ್ಯಾಶ್ ಆಗ್ತಾ ಇದೆ ಅಂದರೆ, ಎಕ್ಸ್ ಪವರ್ 6 ಇದೆಯಲ್ಲ, ಎಕ್ಸ್ ಪವರ್ 6ನ ನಾನು ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಬರ್ಕೋಬಹುದಾ? ಯಾಕೆ ಮ್ಯಾಮ್ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಬರೆದ್ರಿ, ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬು ಬರಿಬೋದಿತ್ತಲ್ಲ. ನಾನು ಬರ್ದಿದ್ದು ಏನಕ್ಕೆ ಅಂತ ಅಂದರೆ, ನನ್ನ ಬ್ರೈನಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಬರ್ತಾ ಇದೆ ಅಂದರೆ, ಎಕ್ಸ್ ಕ್ಯೂಬಿಂದು ಡೆರಿವೇಟಿವ್ ಏನು, ಎಕ್ಸ್ ಸ್ಕ್ವೇರ್, 3x ಸ್ಕ್ವೇರ್. ಆ 3 ಕಾನ್ಸ್ಟೆಂಟ್ ಬಿಟ್ಟಾಗ್ರಿ, ಬಟ್ ಎಕ್ಸ್ ಸ್ಕ್ವೇರ್. ಓಕೆ, ದೇರ್ಫೋರ್ ನಾನು ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಬರೆದೆ. ಒಂದು ಇನ್ನೊಂದು ಈ ಎಕ್ಸಸೈಸ್ ಪ್ರಾಬ್ಲಮ್ಸು, ಹಾಗಾಗಿ ಎಲ್ಲವೂ ಕೂಡ ಏನಿರಬೇಕು, ಸ್ಕ್ವೇರ್ ಇರಬೇಕು, ಹೌದಲ್ವಾ? ಸೊ ಆ ಥರ ನಾನೇನು ಮಾಡಿದ್ದೀನಿ, ಮೈಂಡಲ್ಲಿ ಯೋಚನೆ ಮಾಡಿದೆ. ಈಗ ಇದು ಓಕೆ, ಅಲ್ಲಿಗೆ ಒಂದೇನು ಗೊತ್ತಾಯಿತು, ಇದೇನಾಗುತ್ತೆ ಈಗ ನಮಗೆ 1 ಸ್ಕ್ವೇರ್. ನಾವು ಇಷ್ಟೊತ್ತು ಕಲ್ತಿರುವಂತಹ ಫಾರ್ಮುಲಾದಲ್ಲಿ ಡಿನಾಮಿನೇಟ್ರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಯಾವುದಕ್ಕಿದೆ, ಟ್ಯಾನ್ ಇನ್ವರ್ಸಿಂದ ಒಂದು ಫಾರ್ಮುಲಾ ಹೇಳಿದೆ ನೋಡಿ ಸ್ಟಾರ್ಟಿಂಗಲ್ಲಿ, ಥರ್ಡ್ ಫಾರ್ಮುಲಾ ಐ ಥಿಂಕ್ ಸೊ, ಅದರಲ್ಲಿದೆ. ಅಲ್ಲಿಗೆ ಒಂದು ಗೊತ್ತಾಯ್ತು. ನೆಕ್ಸ್ಟು ಅಲ್ಲಿರೋದೇನು, ಸಮಥಿಂಗ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಇದೆ ಫಾರ್ಮುಲಾದಲ್ಲಿ, ಬಟ್ ಇಲ್ಲೇನಿದೆ, ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನು ನಾನು ಏನು ಮಾಡಬೇಕೀಗ, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇಲ್ಲ ಮ್ಯಾಮ್ ಹಂಗೆ ಅಸ್ಯೂಮ್ ಮಾಡ್ಕೊಂಡು ಮಾಡ್ಬೋದಲ್ಲ ಅಂತಂದರೆ, ಇಲ್ಲ ಮಾಡೋಂಗಿಲ್ಲ. ಇಲ್ಲಿ ಯಾಕೆ ಸಬ್ಸ್ಟಿಟ್ಯೂಷನ್ ಮಾಡಬೇಕಂದ್ರೆ, ಈ 3x ಸ್ಕ್ವೇರ್ ಎಕ್ಸ್ಟ್ರಾ ಇದೆ, ನೆನ್ಪಿಟ್ಕೊಳ್ಳಿ. ಆ ಫಾರ್ಮುಲಾಗಳಲ್ಲಿ ನಿಮಗಿದ್ದೇನು, 1/x ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ dx ಒಂದಿತ್ತು ಇಲ್ಲಿ. ಆದರೆ ಇಲ್ಲಿ ನ್ಯೂಮರೇಟರ್ ಅಟ್ ಎನಿ ಕಾಸ್ಟ್ 1 ಇರಬೇಕು. ಇಲ್ಲೇನಿದೆ 3x ಸ್ಕ್ವೇರ್, ಅದಕ್ಕೆ ನಾನು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಏನು ಮಾಡ್ತೀರಾ, ಪುಟ್ t ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಆರ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಟಿ. ಅಲ್ಲಿಗೆ ಏನಾಗುತ್ತೆ ನೋಡಿ, ಡಿ ಟಿ ಡಿಫ್ರೆನ್ಸಿಯೇಷನ್ ಮಾಡ್ತಿರೋದು, ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 3x ಸ್ಕ್ವೇರ್. ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಆ ಬೈ ಡಿ ಎಕ್ಸ್ನ ಈ ಕಡೆ ಕಳಿಸಿದ್ರೆ ಏನಾಯಿತು,
ಡಿ ಎಕ್ಸ್. ಅಲ್ಲಿಗೆ ನನಗೇನು ಗೊತ್ತಾಯಿತು, ಈ ಟೋಟಲ್ ನ್ಯೂಮರೇಟರ್ ರೀಪ್ಲೇಸ್ ಮಾಡಿಬಿಟ್ಟು ನಾನೇನು ಬರಿಬೋದು, ಡಿ ಟಿ. ಸೊ ನಾವು ಅವರ್ ಇಂಟಿಗ್ರೇಷನ್ ಬಿಕಮ್ಸ್ ಡಿ ಟಿ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಅಂತ ಅಂದರೆ ಟಿ ಸ್ಕ್ವೇರ್ ಪ್ಲಸ್ 1ನ ನಾನು 1 ಸ್ಕ್ವೇರ್ ಅಂತ ಬರ್ಕೊತೀನಿ. ಯಾಕೆ ಮ್ಯಾಮ್ 1 ಸ್ಕ್ವೇರ್ ಬರಿಬೇಕು, 1ನೇ ಬರಿಬೋದಲ್ಲ ಅಂತ ಅಂದರೆ ಈ ಫಾರ್ಮುಲಾಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿಕ್ಕೆ ನನ್ನ ಹತ್ರ ಎ ಸ್ಕ್ವೇರ್ ಇರ್ಬೇಕು ತಾನೆ, ಎಸ್ ಆರ್ ನೋ? ಸೊ ಇದ್ರದ್ದು ಫಾರ್ಮುಲಾ ಏನಿದೆ ಈಗ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್ ಒನ್? ಐ ಟೋಲ್ಡ್ ಯು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಅಂದರೆ ನನಗೆ ಫ್ಲ್ಯಾಶ್ ಆಗ್ತಾ ಇದೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು ಟ್ಯಾನ್ ಅಲ್ಲಿ ಎ ಬರ್ತಾ ಇದೆ ಅಂತ ಅಂದರೆ ಇಲ್ಲೂ ಕೂಡ ಬರಬೇಕು ಅಂತ. ಅರ್ಥ ಆಯ್ತಾ? ಸೊ ಈಗ ಕಂಪೇರ್ ಮಾಡಿದ್ರೆ ಎ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ನಾನು ಕಂಪೇರ್ ಮಾಡೋಕ್ಕೆ ಹೋದರೆ ಎಕ್ಸ್ ಜಾಗದಲ್ಲಿ ಟಿ ಇದೆ, ಎ ಜಾಗದಲ್ಲಿ 1 ಇದೆ. ಇದನ್ನೇ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ನಾವು. ಓಕೆ, ಸೊ ವಾಟ್ ವಿಲ್ ಯು ಗೆಟ್ ಈಸ್ ಈಕ್ವಲ್ ಟು 1 ಬೈ ಎ ಅಂತ ಅಂದರೆ 1 ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ, ಎಕ್ಸ್ ಜಾಗದಲ್ಲಿ ಏನಿದೆ ಟಿ ಬೈ 1 ಪ್ಲಸ್ ಸಿ. ಈಗ 1 ಅಂತೂ ಇನ್ನೇನು ಬೇಕಾಗಿಲ್ಲ ಬಿಟ್ಟಾಕಿ, ಬಟ್ ಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾವು ಇಲ್ಲಿಂದ. ಓಕೆ, ಸೊ ದೇರ್ ಫೋರ್ ಏನಾಗುತ್ತೆ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ 3x ಸ್ಕ್ವೇರ್ ಡಿ ಎಕ್ಸ್ ಕ್ವಶನ್ ಅದು ಎಕ್ಸ್ ಕ್ಯೂ ಪ್ಲಸ್ 1 ಈಸ್ ಈಕ್ವಲ್ ಟು 1 ಬೈ 1 ಬಿಟ್ಟಾಕಿ ಟ್ಯಾನ್ ಇನ್ವರ್ಸ್ ಟಿ ಜಾಗದಲ್ಲಿ ಏನಿದೆ ಎಕ್ಸ್ ಕ್ಯೂ ಪ್ಲಸ್ ಸಿ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಕಂಪೇರ್, ದಟ್ಸ್ ಇಟ್. ಕಂಪೇರ್ ಮಾಡಬೇಕಷ್ಟೇ. ಕಂಪೇರ್ ಮಾಡಿ ನೀಟಾಗಿ, ಒಂದು ನಿಮಿಷ ಇರ್ರಿ, ಇದೇನೋ ಐ ಗಾಟ್ ಸಮಥಿಂಗ್ ಮಿಸ್ಟೇಕ್. ಎಸ್, ಕರೆಕ್ಟ್. ಸೊ ಕಂಪೇರ್ ಮಾಡಿಬಿಟ್ಟು ಏನು ಮಾಡ್ತೀರಾ, ಸಬ್ಸ್ಟಿಟ್ಯೂಷನ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ಡಿಪೆಂಡ್ ಆಗೋದು. ನಿಮಗೆ ನ್ಯೂಮರೇಟರಲ್ಲಿ ಇಲ್ಲಿ ಬರೀ 1 ಇದ್ದಿದ್ರೆ ನಾನು ಕಂಪೇರ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಇಲ್ಲಿ ಡೈರೆಕ್ಟ್ಲಿ ನನಗೆ ಕಂಪೇರ್ ಅಂತೀನಿ, ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಅರ್ಥ ಆಯ್ತಲ್ಲ? ನನಗೆ ನ್ಯೂಮರೇಟರಲ್ಲಿ 1 ಇರಬೇಕಿತ್ತು, ಇದು ಎಕ್ಸ್ಟ್ರಾ ಇದೆ, ಅದಕ್ಕೆ ನಾನು ಸಬ್ಸ್ಟಿಟ್ಯೂಷನ್ ತಗೊಂಡೆ. ಓಕೆ, ಸೊ ದಿಸ್ ವಾಸ್ ಯುವರ್ ಕ್ವೆಶನ್ ನಂಬರ್ 1. ಕಮಿಂಗ್ ಟು ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2, 1 by square root of 1 plus 4x square. Okay, let me show it here. Yeah, ಇದು ನೋಡಿ, ಈಗೇನಾಗಿದೆ ಇಲ್ಲಿ dx. ಇದು ಯಾವ ಥರ ಕಾಣಿಸ್ತಿದೆ ನಿಮಗೆ ಈಗ? ಸ್ವಲ್ಪ ಅಟ್ಲೀಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಇದೆ ಅಂದರೆ ಒಂದು ಐಡಿಯಾ ಏನು ಸಿಕ್ತು ಅಂದರೆ, ಮ್ಯಾಮ್ ಇದು 1 ಬೈ ಸ್ಕ್ವಯರ್ ರೂಟ್, ಕಾನ್ಸ್ಟೆಂಟ್ ಅಂತ ಅಂದರೆ ಯಾವುದು, ಒಂದು ನಂಬರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಈ ಫಾರ್ಮೆಟ್ ಇದೆ ಮೇಡಮ್. ಓಕೆ, ರೈಟ್. ಸೊ ಇದಕ್ಕೆ ನಾನು ಏನು ಹೇಳಿದ್ದೆ, ರೂಟ್ ಬಂತು ಅಂತ ಅಂದರೆ ಏನು ಬರಿತೀರಾ, ಲಾಗ್ ಎಕ್ಸ್ ಪ್ಲಸ್ ಆ ರೂಟ್ ಒಳಗಡೆ ಏನಿದೆಯೋ ಅದನ್ನು ಬರಿತೀರಾ. ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರೆದ್ರು ಒಂದೇ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರೆದ್ರು ಒಂದೇ. ಈ ಕೆಲವೊಬ್ರು ಇರ್ತಾರೆ ವೆರಿ ಹೈಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್, ಅವ್ರೇನು ಮಾಡ್ತಾರೆ, ಮ್ಯಾಮ್ ಈ ಫಾರ್ಮುಲಾ ಹೇಳ್ಕೊಟ್ಟೇ ಇಲ್ಲ ನಮಗೆ ಅಂತೀರ. ಮ್ಯಾಮ್ ನೀವು ನಮಗೆ ಹೇಳ್ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇಲ್ಲಿರೋದು ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡ್ತಾರೆ, ಆ ಥರ ಡೌಟ್ ಕೇಳ್ತಾರೆ. ಸೊ ಅಂಥ ಸ್ಟೂಡೆಂಟ್ಸಿಗೆ ನಾನೇನು ಹೇಳ್ತೀನಿ ಅಂತಂದರೆ, ಆನ್ಸರ್ ಈಸ್ ಸಿಂಪಲ್. ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೂ ಒಂದೇ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೂ ಒಂದೇ. ಅಂದರೆ 2 + 3 ಒಂದೇ, 3 + 2 ಅಂದ್ರೂ ಒಂದೇ. 2 + 3 ಮಾಡಿದ್ರು 5 ಸಿಗೋದು, 3 + 2 ಮಾಡಿದ್ರು ಕೂಡ 5 ಸಿಗೋದು. ಸೊ ಇದೇನು ತಪ್ಪಲ್ಲ. ಓಕೆ, ಸೊ ಈ ರೀತಿ ಆನ್ಸರ್ ಈ ಥರ ಬರುತ್ತೆ ಅಂತ ಗೊತ್ತಾಯ್ತಪ್ಪ. ಈಗ ಎ ಸ್ಕ್ವೇರು ಓಕೆ ಅಪ್ಪ, 1 ಸ್ಕ್ವೇರ್ ಬರ್ಕೊಂಡ್ರೆ ಎ ಸ್ಕ್ವೇರ್ ಆಯಿತು. ಬಟ್ ಎಕ್ಸ್ ಸ್ಕ್ವೇರ್ ಜಾಗದಾಗ ಇದು ಎಕ್ಸ್ಟ್ರಾ ಏನಾಯ್ತು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಎಕ್ಸ್ಟ್ರಾ ಇರೋದೇನು ನಮಗೆ ಈ 4, ಇದು ಇರಬಾರ್ದಿತ್ತು ಇಲ್ಲಿ, ಹೌದಲ್ಲ? ರೈಟ್. ಸೊ ಹಂಗಂತ ಇರಬಾರ್ದು ಅಂತ ರಬ್ ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕು, ಅದನ್ನು ಸ್ವಲ್ಪ ಚೇಂಜಸ್ ಮಾಡಬೇಕು. ಓಕೆ, ನಮಗೆ ಫಾರ್ಮುಲಾಗೆ ಕಂಪ್ಯಾರಿಸನ್ ಎಕ್ಸಾಕ್ಟ್ ಆಗಬೇಕು ಅಂದರೆ ಸ್ವಲ್ಪ ಚೇಂಜಸ್ ನಾನು ಮಾಡಲೇಬೇಕು. ಸೊ ಏನು ಮಾಡ್ತೀನಿ ಅಂತ ಅಂದರೆ, ಸಿಂಪಲ್ ಇಂಟಿಗ್ರೇಷನ್ ಹಂಗೆ ಇರಲಿ, ಡಿ ಎಕ್ಸ್ ಇದು ನಮ್ಮ ಎ ಸ್ಕ್ವೇರು ಪ್ಲಸ್ ಎಕ್ಸ್ ಸ್ಕ್ವೇರು, ಕರೆಕ್ಟಾ? ಸೊ 4x ಸ್ಕ್ವೇರ್ ಅಂದರೆ ಯಾವ ಬರುತ್ತೆ, 2x ಮಾಡಿದ್ರೆ 4x ಸ್ಕ್ವೇರ್ ಬರುತ್ತಾ? ಎಸ್ ಆರ್ ನೋ? ಬರುತ್ತೆ ತಾನೆ? ರೈಟ್. ಸೊ ಯು ಕ್ಯಾನ್ ಡೂ ಇಟ್ ಈಸಿಲಿ. ದೆನ್ ವಾಟ್ ವಿಲ್ ಯು ಗೆಟ್ ನಾವು? ಇನ್ನೇನಾರ ಮಾಡಬೇಕಾ ನೋಡಿ, ಅಬ್ಸರ್ವ್ ಮಾಡಿ. ಎಕ್ಸ್ ಸ್ಕ್ವೇರ್, ಈ ಎಕ್ಸ್ ಜಾಗದಲ್ಲಿ ನಮಗೆ ಎಕ್ಸ್ಟ್ರಾ ಇರೋದು 2 ಪಕ್ಕದಲ್ಲಿರೋದೇ ನಮಗೆ ಎಕ್ಸ್ಟ್ರಾ, ಹೌದಲ್ಲ? ಸೊ ಅಗೇನ್ ನಾವೇನು ಮಾಡಬೇಕಿಲ್ಲಿ, ಸಬ್ಸ್ಟಿಟ್ಯೂಷನ್. ಸೊ ಪುಟ್ 2x ಜಾಗದಲ್ಲಿ ಟಿ ಅಂತ ತಗೊಳ್ಳೋಣ. ಡಿಫ್ರೆನ್ಸಿಯೇಷನ್ ಮಾಡಿ. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ 2x? 2 ಅಷ್ಟೇ. ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1 ಬಿಟ್ಟಾಕಿ. ಡಿ ಟಿ ಬೈ ಡಿ ಎಕ್ಸ್, ಆ ಡಿ ಎಕ್ಸ್ ಈ ಕಡೆ ಕಳಿಸಿದ್ರೆ ಏನಾಯಿತು, 2 × dx. ಕರೆಕ್ಟ್ ಇದೆಯಾ? ಬಟ್ ನನಗೆ ಇಲ್ಲಿ 2 ಇಲ್ಲ, ಡಿ ಎಕ್ಸ್ ಅಷ್ಟೇ ಇರೋದು. ಸೊ 2ನ ಆ ಕಡೆ ಕಳಿಸಿ, ಅಲ್ಲಿಗೆ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/2 × dt.
ದಿಸ್ ಇಸ್ ದ ಸಬ್ಸ್ಟಿಟ್ಯೂಷನ್ ಯು ಮಸ್ಟ್ ಬಿ ಡೂಯಿಂಗ್. ಓಕೆ, ಮಾಡಿದ್ರೆ ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ. ಈ dt/2 1/2 ಇದೆಯಲ್ಲ, 1/2 ಕಾನ್ಸ್ಟೆಂಟು ಹೊರಗೆ ಬರ್ಕೊಂಡ್ಬಿಡೋಣ. ಓಕೆ, ನೆಕ್ಸ್ಟ್ ಏನಾಯಿತು, dt ಸ್ಕ್ವೇರ್ ರೂಟ್ 1 ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್. ಈಗ ಎಕ್ಸ್ ಸ್ಕ್ವೇರ್ ಥರ ಕಾಣಿಸ್ತೈತೆ ತಾನೆ. ದೇರ್ ಫೋರ್ ಎ ಏನಿದೆ, ಎ ಇಸ್ ಈಕ್ವಲ್ ಟು 1 ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ, ಟಿ ಇದೆ. ಫಾರ್ಮುಲಾದಲ್ಲಿ ಹಾಕಿ ಇಸ್ ಈಕ್ವಲ್ ಟು 1/2 ಹಾಗೆ ಇರಲಿ, 1/2 ಹಾಗೆ ಇರಲಿ. ನಿಮಗೇನು ಸಿಗುತ್ತಿಲ್ಲಿ, ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಜಾಗದಾಗ ಏನಿದೆ ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಜಾಗದಾಗೆ 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಜಾಗದಾಗೆ ಟಿ ಸ್ಕ್ವೇರ್ ಪ್ಲಸ್ ಸಿ. ದಿಸ್ ಇಸ್ ಯುವರ್ ಆನ್ಸರ್. ಬಟ್ ಫೈನಲ್ ಆನ್ಸರ್ ಅಲ್ಲ. ಯಾಕೆ? ಟೀನ ನಾನು ರೀಪ್ಲೇಸ್ ಮಾಡಿಲ್ಲ, ಇನ್ನು ರೀಪ್ಲೇಸ್ ಮಾಡಬೇಕು. ಯಾವುದರಿಂದ? ನಾನು ಸ್ಟಾರ್ಟಿಂಗಲ್ಲಿ ರೀಪ್ಲೇಸ್ ಮಾಡ್ಕೊಂಡಿದ್ದಂದ್ರೆ ಕೊನೆದಲ್ಲೂ ಮಾಡ್ಕೊಂಡ್ರೆ ಅದು ಆನ್ಸರ್ ಕರೆಕ್ಟು. ಓಕೆ, ಸೊ ವಾಟ್ ಇಸ್ ಆನ್ಸರ್? 1/2 ಲಾಗ್ ಟಿ ಅಂತಂದರೆ ಏನಾಗುತ್ತೆ, 2x ಪ್ಲಸ್ 1 ಸ್ಕ್ವೇರ್ ಅಂದರೆ 1, ಟಿ ಸ್ಕ್ವೇರ್ ಅಂದರೆ 4x ಸ್ಕ್ವೇರ್, 2x ಹೋಲ್ ಸ್ಕ್ವೇರ್ ಬರುತ್ತೆ, ಬಟ್ 4x ಸ್ಕ್ವೇರ್ ಡೈರೆಕ್ಟಾಗಿ ಬರಿಬೋದು ನಾನು. ಸೊ ದಿಸ್ ಈಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಐ ಹೋಪ್ ಸೊ ಅರ್ಥ ಆಗಿದೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಜಸ್ಟ್ ಯೋಚನೆ ಮಾಡೋದಷ್ಟೇ ಇರೋದು, ಏನು ಜಾಸ್ತಿ ಇಲ್ಲ. ಓಕೆ, ಡೋಂಟ್ ಗೆಟ್ ಪ್ಯಾನಿಕ್ ಬೈ ಸೀಯಿಂಗ್ ದ ಪ್ರಾಬ್ಲಮ್ಸ್. ಸ್ಟಾರ್ಟಿಂಗಲ್ಲಿ ಅಷ್ಟೇ ಅನಿಸುತ್ತೆ, ಒಂದ್ಸತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇ ಆರ್ ವೆರಿ ವೆರಿ ಈಸಿ ಟು ಸಾಲ್ವ್. ಓಕೆ, ರೈಟ್. ಲೆಟ್ ಮಿ ಗೆಟ್ ಅನದರ್ ಶೀಟ್. ಸೊ ಕ್ವೆಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಇದನ್ನು ಕೂಡ ಇಂಟಿಗ್ರೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1. ಅಬ್ಸರ್ವ್ ಮಾಡಿದ್ರೆ ಇದು ಕೂಡ ಪ್ರೀವಿಯಸ್ ಪ್ರಾಬ್ಲಮ್ ಥರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರೇ ಇರೋದು, ಹೌದಲ್ವಾ? ಆದರೆ ಇಲ್ಲೂ ಕೂಡ ತೊಂದರೆ ಏನಿದೆ, ಎಕ್ಸ್ ಜಾಗದಲ್ಲಿ ಇಷ್ಟು ದೊಡ್ಡ ವ್ಯಾಲ್ಯೂ ಇದೆ, ಅದು ಎಕ್ಸ್ ಇರಬೇಕಿತ್ತಷ್ಟೇ, ಆದರೆ ಬೇರೆ ವ್ಯಾಲ್ಯೂ ಇದೆ. ಸೊ ನಾನು ಏನು ಮಾಡಬೇಕೀಗ, ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು, ಹೌದಲ್ವಾ? ಸೊ ನೋಡಿ, ಅಬ್ಸರ್ವ್ ಮಾಡಿ, ನನಗಿದು ಬಂದಿರೋದು ಯಾವ ರೀತಿ, dx ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟು 1 ಇದೆಯಾ, 1 ಸ್ಕ್ವೇರು ಅಂದರೆ ಎ ಸ್ಕ್ವೇರ್ ಅನ್ಕೊಳ್ರಿ, ರೈಟ್? ಈ ಥರ ತಾನೇ ಬಂದಿರೋದು. ಸೊ ನಾನೇ ಮಾಡ್ತೀನಿ, ಇದು ಒಂದೇ ವ್ಯಾಲ್ಯೂ ಇರಬೇಕಿತ್ತು. ದೇರ್ ಫೋರ್ ಪುಟ್ 2 ಮೈನಸ್ ಎಕ್ಸ್ ಜಾಗದಲ್ಲಿ ಏನು ಮಾಡೋಣ, ಟಿ ಅಂತ ಹಾಕೊಳ್ಳೋಣ. ಈಗ ನಾನು ಡಿಫ್ರೆನ್ಸಿಯೇಷನ್ ಮಾಡಿಕೊಂಡ್ರೆ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ನು 0, ಇದು ಏನಾಗುತ್ತೆ ಡಿ ಟಿ. ಎಕ್ಸ್ ಡಿಫ್ರೆನ್ಸಿಯೇಷನ್ ಆ್ಯಕ್ಚುಲಿ, ಓಕೆ, ಐ ಶುಡ್ ನಾಟ್ ರೈಟ್ ಲೈಕ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1, 0 ಮೈನಸ್ 1 ಮೈನಸ್ 1 ಡಿ ಟಿ ಬೈ ಡಿ ಎಕ್ಸ್ ಇದು. ಸೊ ಡಿ ಟಿ ಬೈ ಡಿ ಎಕ್ಸ್, 0 ಮೈನಸ್ 1 ಇಸ್ ಮೈನಸ್ 1 ಡಿ ಟಿ ಬೈ ಡಿ ಎಕ್ಸ್. ಈಗ ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಈ ಕಡೆ ಕಳಿಸ್ರಿ ಮೈನಸ್ ಡಿ ಟಿ. ಅಂದರೆ ಡಿ ಎಕ್ಸ್ನ ನಾನು ರೀಪ್ಲೇಸ್ ಮಾಡಿಬಿಟ್ಟು ಏನು ಬರಿಬೇಕು, ಮೈನಸ್ ಡಿ ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ 1 ನಾನು 1 ಸ್ಕ್ವೇರ್ ಅಂತ ಬರಿಬೋದಲ್ವಾ? ಯಾಕೆ? ಯಾಕಂದರೆ ನನಗೆ ಫಾರ್ಮುಲಾ ಬೇಕಲ್ವಾ, ಅದಿರೋದು ಎ ಸ್ಕ್ವೇರು. ಸೊ ಐ ಕ್ಯಾನ್ ರೈಟ್ 1 ಆ್ಯಸ್ 1 ಸ್ಕ್ವೇರ್. ಮ್ಯಾಮ್ ಎವ್ರಿ ಟೈಮ್ ಅಲ್ಲಿ ಏನು ನಂಬರ್ ಇರುತ್ತೆ ಅದ್ರದ್ದು ಸ್ಕ್ವೇರ್ ಬರಿಬೇಕಾ ಅಂತ ಡೌಟ್ ಬಂದರೆ, ಇಲ್ಲ, ನಾನು ಆ ನಂಬರ್ನ ಹೇಗೆ ಬರಿಬೇಕು ಅಂತಂದರೆ ನನಗೆ ಮತ್ತೆ ಎಲ್ಲೂ ಏನಂತಾರೆ ಅದನ್ನ ಪ್ರೀವಿಯಸ್ ಸ್ಟೆಪ್ಪಿಗೆ ಹೋದರೆ ಮತ್ತೆ ಅದೇ ಬರಬೇಕು. ಈಗ 1 ಇದೆ 1 ಸ್ಕ್ವೇರ್ ಬರುತ್ತೆ, 2 ಇದ್ರೆ 2 ಸ್ಕ್ವೇರ್ ಎಲ್ಲ ಬರೆಯೋದಲ್ಲಿ, ಅರ್ಥ ಆಯ್ತಲ್ಲ? ಈಗ 4 ಇದ್ರೆ 4 ಸ್ಕ್ವೇರ್ ಎಲ್ಲ ಬರೆಯೋದು. 4 ಇದೆ ಅಂತ ಅಂದರೆ ಏನು ಬರೀತೀರಾ, 2 ಸ್ಕ್ವೇರ್ ಬರೀತೀರಾ. ಸೊ ದಟ್ ನಾನು ಪ್ರೀವಿಯಸ್ ಸ್ಟೆಪ್ಪಿಗೆ ಹೋದರೆ 2 ಸ್ಕ್ವೇರ್ ಏನು 4 ಕರೆಕ್ಟ್ ಇದೆ. ಅದೇ ಇಲ್ಲಿ 2 ಇದ್ರೆ ಇಲ್ಲಿ ಯಾವ ನಂಬರ್ ಸ್ಕ್ವೇರ್ ಬರೀತೀರಾ, ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀರಾ. ಯಾಕೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಆಗಿ ಉಳ್ಕೊಂತು, ಏನು ಡಿಫ್ರೆನ್ಸ್ ಆಗಲಿಲ್ಲ ಅಲ್ಲಿ. ಓಕೆ, ನಾನು ಏನೇ ಮ್ಯಾನಿಪುಲೇಷನ್ ಮಾಡಿದ್ರೂ ಕೂಡ ಅದು ನನ್ನ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ಸ್ಗಳಿಗೆ ಹರ್ಟ್ ಮಾಡಬಾರ್ದು, ಚೇಂಜಸ್ ಮಾಡಬಾರ್ದು. ಓಕೆ, ನಾನು ಪ್ರೀವಿಯಸ್ ಸ್ಟೆಪ್ಪಿಗೆ ಹೋದರೆ ಏನೂ ಕೂಡ ನನಗೆ ತೊಂದರೆ ಆಗಬಾರ್ದು. ಮತ್ತೆ ನಾನು ಏನು ಸ್ಟೆಪ್ಪಿಗೆ ಇದ್ನೋ ಅದೇ ಸ್ಟೆಪ್ ನನಗೆ ಬರಬೇಕು. ಮ್ಯಾಥಮೆಟಿಕ್ಸಲ್ಲಿ ಅದು ನೆನ್ಪಿಟ್ಕೊಳ್ಳಿ. ನೀವು ಯಾವತ್ತೇ ಆಗಲಿ ಏನೇ ಸಬ್ಸ್ಟಿಟ್ಯೂಷನ್ನು ಅಥವಾ ಏನೇ ಆಲ್ಟ್ರೇಷನ್ಸ್ ಮಾಡ್ತಿದ್ದೀರಾ, ಅದು ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಈವನ್ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಪ್ರೀವಿಯಸ್ ಸ್ಟೆಪ್ಪು ನನಗೆ ಮತ್ತೆ ಅದೇ ಸಿಗ್ತಾ ಇದೆ ಅಂತ ಅಂದರೆ ನಾನು ತೊಗೊಂಡಿರೋವಂಥ ಸಬ್ಸ್ಟಿಟ್ಯೂಷನ್ ಆಗಿರಲಿ, ಮಾಡಿರುವಂಥ ಆಲ್ಟ್ರೇಷನ್ಸ್ ಆಗಿರಲಿ, ಎಲ್ಲದು ಕರೆಕ್ಟ್ ಇದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ರೈಟ್. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವೆಶನ್. ಈಗ ಅಬ್ಸರ್ವ್ ಮಾಡಿ, ಇದು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಎಕ್ಸೆಪ್ಟ್ ಫಾರ್ ಮೈನಸ್ನ ಹೊರಗೆ ಬರ್ಕೊಂಡ್ರೆ ಆಯಿತು. ಓಕೆ, ಮೈನಸ್ನ ಹೊರಗಡೆ ಬರೆಯೋಣ. ಲೆಟ್ ಮಿ ಚೇಂಜ್ ದ ಕಲರ್ ಸೊ ಇಟ್ ಫೈಂಡ್ಸ್ ಈಸಿ. ಮೈನಸ್ ಡಿ ಟಿ ಬೈ ಇದಕ್ಕೆ ನಾನು ಫಾರ್ಮುಲಾ ಏನು ಹೇಳಿದ್ದೀನಿ, ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಜಾಗದಾಗ ಏನಿದೆ ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಕರೆಕ್ಟ್ ಇದೆಯಾ? ಈಗ ರಿಪ್ಲೇಸ್ ಮಾಡ್ಕೊಂಡು ಬನ್ನಿ, ಏನು ಸಿಗುತ್ತೆ, ಮೈನಸ್ ಲಾಗ್ ಆಫ್ ಟಿ ಜಾಗದಾಗ ಏನಿದೆ
2 ಮೈನಸ್ ಎಕ್ಸ್, ಅದೇ ತಾನೇ ನಾನು ತಗೊಂಡಿರೋದು ಇಲ್ಲಿ ಸಬ್ಸ್ಟಿಟ್ಯೂಷನ್. 2 ಮೈನಸ್ ಎಕ್ಸ್ ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ ಒಂದೇ, ಟಿ ಸ್ಕ್ವೇರ್ ಅಂದರೆ ನನಗೆ ಕ್ವಶನಲ್ಲೇ ಐತೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಬರಿಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ತಾರೆ. ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ಮಾಡ್ಬೋದು, ದಟ್ಸ್ ನಾಟ್ ಎ ಬಿಗ್ ಡೀಲ್. ಅಂದರೆ ಇಲ್ಲೇ ನಿಲ್ಲಿಸಿದ್ರು ಓಕೆ, ಇನ್ನೂ ಸಿಂಪ್ಲಿಫೈ ಮಾಡ್ತೀರಾ ಅಂದರೂ ಮಾಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಸಿಂಪ್ಲಿಫೈ ಮಾಡಿದ್ದಾರೆ ಸ್ವಲ್ಪ, ಐ ಥಿಂಕ್ ಸೊ. ಏನು ಮಾಡಿದ್ದಾರೆ, ಸಿಂಪಲ್ ಇಲ್ಲಿದೆಯಲ್ಲ ಇದು ಮೈನಸ್ ಸೈನು, ಓಕೆ ನಮಗೆ ಗೊತ್ತೈತೆ ನೋಡಿ. ಲಾಗ್ ಎಕ್ಸ್ ಟು ದ ಪವರ್ ಆಫ್ ಎಮ್ ಇದ್ರೆ ಏನಾಗುತ್ತೆ, ಈ ಎಮ್ನ ಈ ಕಡೆ ಬರೆದು ಎಮ್ ಲಾಗ್ ಎಕ್ಸ್ ಬರಿತೀವಿ. ಇಲ್ಲಿ ಎಮ್ ಜಾಗದಾಗ ಏನಿದೆ -1 ಇದೆ ತಾನೆ, -1 ಲಾಗ್ ಸಮಥಿಂಗ್ ಐತಪ್ಪ. ಈ -1ನ ನಾನು ಏನು ಮಾಡ್ಬೇಕೀಗ, ಲಾಗ್ ಎಕ್ಸ್ ಟು ದ ಪವರ್ -1 ಇಲ್ಲಿ ಪವರಿಗೆ ಬಂತ, ಎಕ್ಸ್ ಪವರ್ -1 ಅಂದರೆ 1/x. ಸೊ ಅದಕ್ಕೆ ಇದೇನಾಗುತ್ತೆ, ಕೆಳಗಡೆ ಹೋದರೆ ಇದು ಆನ್ಸರ್ ಆಗೋದೇನು ಅಂದರೆ ನನಗೆ ಮೈನಸ್ ಸೈನ್ ಬೇಡ ಅಂದಾಗ ನಾನು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸೊ 2 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ ಅಂತಲೂ ಬರಿಬೋದು. ಇನ್ನೂ ಸಿಂಪ್ಲಿಫೈ ಮಾಡ್ತೀರಾ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಕೊಟ್ಟಿರುವಂಥ ಟೆಕ್ಸ್ಟ್ ಬುಕ್ ಆನ್ಸರೇ ಬರುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಲೆಟ್ ಮಿ ಟೇಕ್ ಇಟ್ ಅಪ್. 4 ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ 9 ಮೈನಸ್ 25x ಸ್ಕ್ವೇರ್. ಅಬ್ಸರ್ವ್ ಮಾಡಿ, ಯಾವುದೋ ಒಂದು ಕಾನ್ಸ್ಟೆಂಟ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ನನಗೆ ಒಂದು ಐಡಿಯಾ ಏನು ಸಿಕ್ತು, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ಸ್ಕ್ವೇರ್ ರೂಟ್ ಐತೆ, ಆ ಫಾರ್ಮುಲಾ ಬಂದಿದೆ. ಬಟ್ ಫಾರ್ಮ್ಯಾಟ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ನಾನು. ಯಾಕೆ ಇಲ್ಲಿ ಎಕ್ಸ್, ಓಕೆ ಸಿ ನಾನೇನು ಹೇಳಿದೆ, ಫಾರ್ಮ್ಯಾಟ್ ಸ್ವಲ್ಪ ಚೇಂಜ್ ಇದೆ, ಹೌದಾ? ಸೊ 25x ಸ್ಕ್ವೇರ್ ಇದೆ. ಆ್ಯಕ್ಚುಲಿ ಆ ಶೀಟಲ್ಲಿ ಸ್ಪೇಸ್ ಇರಲಿಲ್ಲ, ದ್ಯಾಟ್ಸ್ ದ ರೀಸನ್ ಐ ಚೇಂಜ್ ಇಟ್ ದಿಸ್ ಶೀಟ್. ಎನಿವೇಸ್ ಇಲ್ಲೇನಿದೆ ನೋಡಿ, ನಮಗೆ ಎ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಥರ ಕಾಣಿಸ್ಬೇಕು ನನಗಿದು, ಹೌದಲ್ವಾ? ವಿಚ್ ಈಸ್ ಈಕ್ವಲ್ ಟು, ನಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ನಿಮಗೆ ಏನಂತಾರೆ ಅದನ್ನು ಫಾರ್ಮುಲಾ ಹೇಳಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೇಳಿದ್ದೀನಿ ಅನಿಸುತ್ತೆ. ವೇಟ್ ಎ ಮಿನಿಟ್. ಎಸ್, ಇಲ್ಲಿ ಚೇಂಜಸ್ ಮಾಡ್ಕೋಬೇಕು. ಓಕೆ, ಯಾರಾದರೂ ಈ ವಿಡಿಯೋ ನೋಡಿ ಫಾರ್ಮುಲಾ ಬರ್ತಿದ್ದೀರಾ ಅಂತ ಅಂದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ನೋಡಿ, ಎ ಸ್ಕ್ವೇರು ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ರಿ. ಓಕೆ, ರೈಟ್, ಕರೆಕ್ಟ್. ಸೊ ಇಲ್ಲಿದೆ ನಾನು, ರೈಟ್. ಫಾರ್ಮ್ಯಾಟು ಈ ಥರ ನಾನು ಮಾಡ್ಕೋಬೇಕೀಗ. ಏನು ಮಾಡೋಣ ಈಗ, ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರು ಅಂದರೆ 9 ಯಾವ ನಂಬರಿನ ಸ್ಕ್ವೇರ್ ಅಪ್ಪ, 3 ಸ್ಕ್ವೇರ್ ಮೈನಸ್ 25x ಸ್ಕ್ವೇರ್ ಅಂತ ಅಂದರೆ 25 ಅಂದರೆ 5 ಸ್ಕ್ವೇರ್ ತಾನೆ. ಸೊ 5x ಹೋಲ್ ಸ್ಕ್ವೇರ್. ಇನ್ನೂ ಕೂಡ ಇದು ಎಕ್ಸ್ ಥರ ಕಾಣಿಸ್ತಿಲ್ಲ, ಇನ್ನು 2 ಟರ್ಮ್ಸ್ ಇದ್ದಾವೆ, 2 ವ್ಯಾಲ್ಯೂಸ್ ಇದ್ದಾವೆ, 2 ಇಲ್ಲ, ಮರ್ಜ್ ಮಾಡ್ಬೇಕು ತಾನೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಪುಟ್ ಒಂದು ಸಬ್ಸ್ಟಿಟ್ಯೂಷನ್ ತಗೋಬೇಕು. ಯಾವುದು, ಇದನ್ನು ಕನ್ವರ್ಟ್ ಮಾಡೋಣ. ಏನಕ್ಕೆ ಕನ್ವರ್ಟ್ ಮಾಡೋಣ, 5xನ ನಾನು ಟಿಗೆ ಕಂಪೇರ್ ಮಾಡ್ತೀನಿ, ರೀಪ್ಲೇಸ್ ಮಾಡ್ತೀನಿ. ಓಕೆ, ದೆನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 5 ಕಾನ್ಸ್ಟೆಂಟು, ಎಕ್ಸ್ ಡಿಫ್ರೆನ್ಸಿಯೇಷನ್ 1, ಟಿ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಟಿ ಬೈ ಡಿ ಎಕ್ಸು. ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಆಗುತ್ತೆ, ಡಿ ಟಿ ಆಗುತ್ತೆ. ಈ 5ನ ಈ ಕಡೆ ಕಳಿಸಿದ್ರೆ 1/5 ಅಂದರೆ ಪ್ರಾಡಕ್ಟ್ ಇರೋದು ಈ ಕಡೆ ಬಂದರೆ ಡಿನಾಮಿನೇಟ್ರಿಗೆ ಹೋಗುತ್ತೆ. ಯಾಕೆ ಮ್ಯಾಮ್ ಹಿಂಗೆ ತೊಗೊಂಡ್ರಿ, ಇಲ್ಲೇ ಇಡ್ಬೋದಿತ್ತಲ್ಲ ಅಂತ ಅಂದರೆ ನನಗಲ್ಲಿ ಕ್ವಶನಲ್ಲಿ 5 ಇಲ್ಲ, ನಾನು ಡಿ ಎಕ್ಸ್ ಅಷ್ಟೇ ರಿಪ್ಲೇಸ್ ಮಾಡ್ಕೋಬೇಕು. ಅಲ್ಲಿ 5 ಡಿ ಎಕ್ಸ್ ಇದ್ದಿದ್ರೆ 5 ಡಿ ಎಕ್ಸ್ ಟೋಟಲಿ ತಗೊಂತಿದ್ದೆ ನಾನು, ಹೌದಲ್ಲ? ಸೊ ನಾನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಪರ್ ಕ್ವೆಶನ್ ಕೆಲವೊಂದು ಥಿಂಗ್ಸ್ನ ನಾವು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ವಿಚ್ ಈಸ್ ಈಕ್ವಲ್ ಟು, ಸಿ 1/5 ಕಾನ್ಸ್ಟೆಂಟ್ ತಾನೆ, ಏನು ಪ್ರಾಬ್ಲಮ್ ಆಗಲ್ಲ, ಹೊರಗೆ ಬರೆದ್ಬಿಡೋಣ. ಡಿ ಟಿ ಡಿವೈಡೆಡ್ ಬೈ ಇದನ್ನ ಈಗ ನಾವು ಚೇಂಜ್ ಮಾಡಿದ್ದೀವಿ ತಾನೆ, 3 ಸ್ಕ್ವೇರ್ ಮೈನಸ್ 5x ಅಂದರೆ ಟಿ ಸ್ಕ್ವೇರ್. ಸಿ ಇನ್ ಟರ್ಮ್ಸ್ ಆಫ್ ಟಿ ಇದ್ದಾಗ ಡಿ ಎಕ್ಸ್ ಬರೆದ್ರೆ ತಪ್ಪಾಗುತ್ತೆ. ಕೆಲವೊಬ್ರು ಎಕ್ಸಾಮ್ ಹಾಲಲ್ಲಿ ಎಸ್ಪೆಷಲಿ ಮಾಡೋ ತಪ್ಪು ನಾನು ನೋಡಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ಮಾಡ್ತಾ ಇರೋ ಮಿಸ್ಟೇಕ್ ಏನು ಅಂತ ಅಬ್ಸರ್ವ್ ಮಾಡಿದ್ದೀನಿ. ಏನಂತ ಅಂದರೆ ಇಲ್ಲಿ ಟಿ ಸ್ಕ್ವೇರ್ ಬರೀತೀರ, ಅರ್ಜೆಂಟಲ್ಲಿ ಬರಿತಿರ್ತೀರಲ್ಲ, ಆ ಫ್ಲೋ ಅಲ್ಲಿ ಡಿ ಎಕ್ಸ್ ಅಂತಲೇ ಬರ್ಕೊಂಡು ಹೋಗ್ಬಿಡ್ತಾರೆ ಬೇಗ ಎಕ್ಸಾಮಲ್ಲಿ. ಅಲ್ಲಿ ನೀವು ಅರ್ಜೆನ್ಸಿ ಮಾಡಿದ್ದಕ್ಕೆ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಹೋಯಿತು. ಯಾರಾದರೂ ಅಂದರೆ ವ್ಯಾಲ್ಯೂಯೇಟರ್ ಏನಾರು ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ರೆ 1 ಮಾರ್ಕ್ಸ್ ಹೋಯಿತು. ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಬಚಾವ್, ಅದು ನಿಮ್ಮ ಲಕ್. ಬಟ್ ಮೋಸ್ಟ್ಲಿ ಎಲ್ಲ ಸ್ಟೆಪ್ಸ್ನ ಅಬ್ಸರ್ವ್ ಮಾಡೋರು ಇರ್ತಾರಲ್ಲ, ಸಮ್ ಇರಿಟೇಟಿಂಗ್ ಟೀಚರ್ಸ್ ಲೈಕ್ ಮೀ. ಓಕೆ, ಸೊ ಏನು ಮಾಡ್ತೀವಿ, ಡಿ ಎಕ್ಸ್ ಬರ್ದಿಲ್ಲ ಅನ್ನೋ ಒಂದು ಕಾರಣಕ್ಕೆ ರೌಂಡ್ ಅಪ್ ಮಾಡಿ 1 ಮಾರ್ಕ್ಸ್ ಗಾನ್. ಇನ್ನು ಕೆಲವೊಬ್ಬರು ಹೈ ಲೆವೆಲ್
ಇದ್ದಾಗ ಇದರಿಂದ ಮುಂದೆ ನೀ ಹೇಗೆ ಮಾಡಿದೀಯಾ, ಹೂ ನೋಸ್. ಡಿ ಎಕ್ಸ್ ಇದೆ ಅಂತ ಅಂದರೆ ಮುಂದೆ ಡಿ ಟಿ ಹೆಂಗೆ ಬಂತು, ದೇರ್ ಇಸ್ ನೋ ವ್ಯಾಲಿಡ್ ರೀಸನ್. ಸೊ ಟೋಟಲಿ 1 ಮಾರ್ಕ್ಸ್ ಅಷ್ಟೇ ಕೊಡ್ತಾರೆ ಈ ಸ್ಟೆಪ್ಪಿಗೆ, ಹಂಗೂ ಇರುತ್ತೆ. ಹಾಗಾಗಿ ಬಿ ಅವೇರ್ ವೈಲ್ ರೈಟಿಂಗ್, ಯು ಮಸ್ಟ್ ಬಿ ವೆರಿ ಮಚ್ ಅವೇರ್. ಓಕೆ, ಕಾನ್ಷಿಯಸ್, ಅಲ್ಲೇ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಬರೀಬೇಕಾದ್ರೆ. ರೈಟ್, ಲೆಟ್ ಅಸ್ ಕಮ್ ಟು ದ ಪ್ರಾಬ್ಲಮ್ ಒನ್ಸ್ ಅಗೇನ್. 1/5. ಈಗ ಡಿ ಟಿ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಫಾರ್ಮುಲಾ ಗೊತ್ತೈತೆ, ಏನು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಎಕ್ಸ್ ಜಾಗದಾಗ ಏನೈತ್ರಿ, ಕಂಪೇರ್ ಮಾಡ್ರಿ, ಇಲ್ಲಿ ಎಕ್ಸ್ ಜಾಗದಲ್ಲಿ ನಿಮಗೇನು ಸಿಗ್ತಾ ಇದೆ, ಎಕ್ಸ್ ಜಾಗದಲ್ಲಿ ಟಿ ಇದೆ, ಎ ಜಾಗದಲ್ಲಿ ಏನಿದೆ 3 ಇದೆ. ಚೆನ್ನಾಗಿದೆಲ್ಲ, ಎಕ್ಸ್ ಜಾಗದಲ್ಲಿ ಎ ಇದೆ, ಎ ಜಾಗದಲ್ಲಿ ಟಿ ಇದೆ. ಓಕೆ, ಸೊ ಏನು ಬರಿತೀರಿ, ಟಿ ಡಿವೈಡೆಡ್ ಬೈ ಎ ಅಂತ ಅಂದರೆ 3 ಪ್ಲಸ್ ಸಿ, ಬ್ರ್ಯಾಕೆಟ್ ಹಾಕೊಳ್ಬೇಕಿದ್ರೆ ಈಸ್ ಈಕ್ವಲ್ ಟು, ಇದು ಕರೆಕ್ಟ್ ಆಯ್ತಾ, ಇಲ್ಲ, ಟೀನ ನಾನು ರಿಪ್ಲೇಸ್ ಮಾಡಲೇಬೇಕು, ಅದು ನನ್ನ ಫೈನಲ್ ಆನ್ಸರು. ಸೈನ್ ಇನ್ವರ್ಸ್ ಟಿ ಜಾಗದಲ್ಲಿ ಏನು ತೊಗೊಂಡಿದ್ದೆ ನಾನು, 5x ಡಿವೈಡೆಡ್ ಬೈ 3 ಬರಿಬೇಕಾಗುತ್ತೆ ಪ್ಲಸ್ ಸಿ. ಸೊ ದಿಸ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್. ಐ ಹೋಪ್ ಸೊ ಅರ್ಥ ಆಗಿದೆ. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಅಗೇನ್. ವಾಟ್ ಈಸ್ ದ ಕ್ವೆಶನ್? ಕ್ವೆಶನ್ ನಂಬರ್ 5. ಇಂಟಿಗ್ರೇಟ್. ಓಕೆ, ನ್ಯೂಮರೇಟರಲ್ಲಿ 3x ಕೊಟ್ಟಿದ್ದಾರೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಕ್ಯಾನ್ಸಲ್ ಔಟ್ ಆಗುತ್ತೆ. ನೋಡೋಣ, ಡಿ ಎಕ್ಸ್ ಇಂಟಿಗ್ರೇಟ್ ಮಾಡೋದು 1 ಪ್ಲಸ್, ಕೆಲವರು ಸ್ಟೂಡೆಂಟ್ಸಿಗೆ ಇದು ಡೌಟ್ ಇರುತ್ತೆ, ಮ್ಯಾಮ್ ಕ್ವಶನಲ್ಲಿ ಇಷ್ಟೇ ಕೊಟ್ಟಿದ್ದಾರೆ, ಇಂಟಿಗ್ರೇಟಿಂಗ್ ಸಿಂಬಲು ಡಿ ಎಕ್ಸ್ ಬರೆದಿದ್ರೆ ಯಾಕೆ ಅಂತ ಕೇಳ್ತಾರೆ. ಆ ಥರ ಸಿಲ್ಲಿ ಡೌಟ್ ಇದ್ರೂ ಕೂಡ ಲೆಟ್ ಮಿ ಕ್ಲಿಯರ್ ಇಟ್. ಇದೆಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆಯಾ, ಸೊ ನಾನು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟು ಏನು ಮಾಡಬೇಕು, ಎಕ್ಸು, ಅದಕ್ಕೆ ಡಿ ಎಕ್ಸು. ಪ್ಲಸ್ ನಾನು ಇಂಟಿಗ್ರೇಟ್ ಮಾಡ್ತಿದ್ದೆ ತಾನೆ, ಅದು ಹೇಳೋದು ಯಾವುದು, ಈ ಸಿಂಬಲ್ಲು ಇಂಟಿಗ್ರ್ಯಾಂಡು ಡಿ ಎಕ್ಸು ವಿತ್ ರೆಸ್ಪೆಕ್ಟು ಏನು ಮಾಡ್ತಾ ಇದ್ದೀರಾ ಅದು ಬರೀಲೇಬೇಕು ನಾನು. ಓಕೆ, ರೈಟ್. ಈಗ ಅಬ್ಸರ್ವ್ ಮಾಡಿ, ಈಗೇನು ಮಾಡ್ಬೋದು ಅಂತ ಚೆಕ್ ಮಾಡ್ಕೊಳ್ಳಿ. ಎಸ್, ಕ್ಯಾನ್ ಐ ಡೂ ಸಮ್ ಸಬ್ಸ್ಟಿಟ್ಯೂಷನ್ ಹಿಯರ್? ವಾಟ್ ಕ್ಯಾನ್ ಐ ಡೂ? ಥಿಂಕ್ ಅಬೌಟ್ ಇಟ್. ಓಕೆ, ನೋಡೋಣ ಏನು ಮಾಡ್ಬೋದು ಅಂತ. 3x ಡಿ ಎಕ್ಸು, ಓಕೆ, ಎ ಸ್ಕ್ವೇರ್, ಓಕೆ. 2 ಅಂತ ಅಂದರೆ ಏನು ಮಾಡೋಣಪ್ಪ, 2 ಯಾವ ನಂಬರಿಗೂ ಸ್ಕ್ವೇರ್ ಏನಾಗಲ್ಲ. ಬಟ್ ಐ ಕ್ಯಾನ್ ಡೂ ಒನ್ ಥಿಂಗ್ ಈಸ್, ಐ ಕ್ಯಾನ್ ಟೇಕ್ ಇಟ್ ಆ್ಯಸ್ √2. ಎಸ್ ಆರ್ ನೋ? ಎಸ್, √2 ಎಕ್ಸ್ ಸ್ಕ್ವೇರು ಹೋಲ್ ಸ್ಕ್ವೇರ್. ನನಗೆ ಒಟ್ಟು ಜನರಲ್ ಫಾರ್ಮುಲಾಗೆ ಸ್ಕ್ವೇರ್ ಫಾರ್ಮೆಟ್ ಅಂದರೆ ಸಮಥಿಂಗ್ ಸ್ಕ್ವೇರ್ ಬರಬೇಕಿಲ್ಲಿ. ಈ ಸಮಥಿಂಗು ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. 2 ಏನು ಯಾವ ನಂಬರಿಂದು ಕೂಡ ಅದು ಸ್ಕ್ವೇರ್ ಆಗಲ್ಲ. ಓಕೆ, ಸ್ಕ್ವೇರ್ ರೂಟ್ ಆಗಲ್ಲ. ಸೊ ನಾನೇನು ಮಾಡ್ತೀನಿ, √2 ಹೋಲ್ ಸ್ಕ್ವೇರ್ ಅಂದರೆ 2 ಬರುತ್ತಾ. ಓಕೆ, x⁴ ಇದೆ, ಏನು ಸ್ಕ್ವೇರ್ ಮಾಡಿದ್ರೆ ಬರುತ್ತೆ, x² ಹೋಲ್ ಸ್ಕ್ವೇರ್ ಮಾಡಿದ್ರೆ ಬರುತ್ತಾ. ಸೊ ದಟ್ಸ್ ವೈ ಟೇಕನ್ ಲೈಕ್ ದಿಸ್. ನಾವು ಈಗೇನು ಮಾಡೋಣ, ಒಂದು ಕೆಲಸ ಮಾಡೋಣ, √2 x² ಇದೆಯಾ, ಈಗ ಇದನ್ನು ನಾನು ಟಿ ತೊಗೋಬೇಕಾಗುತ್ತೆ. ನ್ಯೂಮರೇಟರ್ ಸದ್ಯಕ್ಕೆ ಸೈಡಿಗೆ ಇರಲಿ. ಓಕೆ, ನ್ಯೂಮರೇಟರ್ ಬಗ್ಗೆ ಅಷ್ಟು ಯೋಚನೆ ಮಾಡಬೇಡಿ ಸದ್ಯಕ್ಕೆ ಡಿನಾಮಿನೇಟರ್ನ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಏನಾಗುತ್ತೆ ನೋಡಿ, √2 x² ನಾನು ಪುಟ್ √2 x² ಈಸ್ ಈಕ್ವಲ್ ಟು ಟಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, √2 ಹಾಗೆ ಇರಲಿ, x² ಡಿಫ್ರೆನ್ಸಿಯೇಷನ್ ಈಸ್ 2x ಈಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಈಗ ಅಬ್ಸರ್ವ್ ಮಾಡಿ, ನನಗೆ 3 ಬಿಟ್ಟು ಹಾಕ್ರಿ, ಎಕ್ಸು ಡಿ ಎಕ್ಸ್ ನನಗೆ ಹೋಗ್ತಾ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಡಿ ಎಕ್ಸ್ನ ಈ ಕಡೆ ಕಳಿಸ್ರಿ, ಎಕ್ಸ್ ಇಲ್ಲೇ ಇರಲಿ, ಡಿ ಎಕ್ಸ್ ಈ ಕಡೆ ಬಂದರೆ ಎಕ್ಸ್ ಡಿ ಎಕ್ಸು, 2√2 ಇಲ್ಲೆಲ್ಲೂ ಇಲ್ಲ, ಸೊ ಅದಕ್ಕೆ ಅದು ಎಕ್ಸ್ಟ್ರಾನೇ ಈ ಕಡೆ ಕಳಿಸ್ಬಿಡೋಣ. ಈ ಕಡೆ ಬಂದರೆ ಏನಾಗುತ್ತೆ, 1/2√2, ಈ ಡಿ ಟಿ ಇಲ್ಲೇ ಇತ್ತು ತಾನೆ, ಸೊ ಅದು ಇಲ್ಲೇ ಇರಲಿ. ಈಗ ನನಗೇನು ಗೊತ್ತಾಯಿತು ಅಂದರೆ, ನಾನು ಈ ಸಬ್ಸ್ಟಿಟ್ಯೂಷನ್ ತಗೊಂಡನಲ್ಲ, ಇಲ್ಲಿ ಎಕ್ಸ್ ಡಿ ಎಕ್ಸ್ ಎಲ್ಲಿದೆಯೋ ಅಲ್ಲಿ ನಾನು ಇದನ್ನು ಬರ್ಕೋಬೋದು. ಸೊ ನಾನು ಈಗ ಚೇಂಜ್ ಮಾಡ್ಬೋದು. ಏನು ಬರಿತೀನಿ ನೋಡಿ, 3 ಹಾಗೆ ಇರಲಿ, ಎಕ್ಸ್ ಡಿ ಎಕ್ಸ್ ಜಾಗದಾಗೆ ಡಿ ಟಿ ಡಿವೈಡೆಡ್ ಬೈ 2√2 ಇದೆಯಲ್ಲ, ಅದು ಕಾನ್ಸ್ಟೆಂಟು, ಇನ್ನೊಂದು ಹೊರಗೆ ಬರೆದು ಬಿಡಿ. ಬೇಕಿದ್ರೆ 3ನೂ ಹೊರಗೆ ಬರ್ಕೋಬೋದು. ನೆಕ್ಸ್ಟ್ ಸ್ಟೆಪಲ್ಲಿ ಬರೀತೀರಾ ಅಂದರೆ ನೆಕ್ಸ್ಟ್ ಸ್ಟೆಪಲ್ಲಿ ಬರೀ, ನೋ ಪ್ರಾಬ್ಲಮ್. ನಾವು 1² ಹಾಗೆ ಇರಲಿ, √2 x² ಏನಾಗಿದೆ, ಇದು ಟೋಟಲಿ ರಿಪ್ಲೇಸ್ ಆಗಿ ಟಿ ಇದೆ. ಓಕೆ, 3ನ ಬೇಕಿದ್ರೆ ಇಲ್ಲೇ ಬರ್ಕೊಳ್ರಿ, ಈಗಲೇ ಕನ್ಫ್ಯೂಸ್ ಆಗಲ್ಲ. ಅರ್ಥ ಆಯ್ತಾ? ಈಗ ಇದನ್ನು ಅಬ್ಸರ್ವ್ ಮಾಡಿದ್ರೆ ನನಗೇನು ಗೊತ್ತಾಗ್ತಿದೆ, ಡಿ ಎಕ್ಸ್ ಡಿವೈಡೆಡ್ ಬೈ a² ಪ್ಲಸ್ x² ಅಥವಾ x² ಪ್ಲಸ್ a² ಫಾರ್ಮ್ಯಾಟ್. ಸೊ ಇಟ್ ಇಸ್ ದ ಆನ್ಸರ್, tan ಇನ್ವರ್ಸ್. ಓಕೆ, ಸೊ tan ಇನ್ವರ್ಸ್
ಎಕ್ಸ್ ಬೈ ಎ, ಎಕ್ಸ್ ಜಾಗದಲ್ಲಿ ಟಿ, ಎ ಅಂದರೆ 1 ಪ್ಲಸ್ ಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಟ್ಯಾನಲ್ಲಿ ಎ ಬರುತ್ತೆ ಅಂದರೆ 1 ಬೈ ಎ ಬರಿಬೇಕು ನಾನು. 1 ಬೈ ಎ ಅಂದರೆ ಇಲ್ಲೇನೋ 1 ಇದೆ, ಓಕೆ ಮ್ಯಾಮ್ ಮರ್ತೋಗಿದ್ರು ನಡೀತಿತ್ತು ಅಂತ ಹೇಳ್ತೀರಾ, ಬಟ್ ಇಲ್ಲ ಅಭ್ಯಾಸ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಅಭ್ಯಾಸ ಮಾಡಿಕೊಂಡ್ರೆ, ಇನ್ ಕೇಸ್ ಇಲ್ಲಿ ಬೇರೆ ನಂಬರ್ ಇದ್ದಿದ್ರೆ ನೆಕ್ಸ್ಟ್ ಟೈಮ್ ಇದೇ ಅಭ್ಯಾಸ ಆಗಿದ್ರೆ ನಾವೇನು ಮಾಡ್ತೀವಿ, 1 ಬೈ ಎನ ಮಿಸ್ ಮಾಡ್ತೀವಿ, ಅದು ಮಾಡಬಾರ್ದು. ಓಕೆ, ನೆಕ್ಸ್ಟ್ ಇಂಟು ಇಲ್ಲಿ ಕಾನ್ಸ್ಟೆಂಟ್ ಆಲ್ರೆಡಿ ಇದ್ದಿದ್ದನ್ನು ಬರೀರಿ 3√2. ನೆಕ್ಸ್ಟು ಇದು ಫೈನಲ್ ಆನ್ಸರ್ ಅಲ್ಲ, ಟೀನ ಇನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ. ಸೊ ಫೈನಲ್ ಆನ್ಸರ್ ವಿಲ್ ಬಿ 3/2√2. 1 by 1 is 1, so leave it. Tan inverse of t by 1 is t. What is t? √2 x square plus c. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಯೋರ್ right answer. Coming to next question, let me take the next sheet. Okay, question number 6. Question number 6 ಏನಿದೆ ಅಂತಂದರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಕೂಡ ಇಂಟಿಗ್ರೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 1/x⁴ dx ಇದೆ. ಎಕ್ಸ್ ಸ್ಕ್ವಯರ್ ನೋಡಿದ ತಕ್ಷಣ ಎಕ್ಸ್ ಕ್ಯೂಬ್ ಐತೆ ಅಲ್ಲೆಲ್ಲೋ ಅಂತ ಅರ್ಥ. ಯಾಕೆ? ಅದ್ರ ಡೆರಿವೇಟಿವ್ ಅದು, ಹೌದಲ್ವಾ? ಸೊ ಇದನ್ನು ನಾನೇನು ಮಾಡಬೇಕು, ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕು ತಾನೆ. ಸೊ ಏನು ಮಾಡೋಣ, ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ, ಡಿ ಎಕ್ಸ್ ಹಾಗೆ ಇರಲಿ, ಇದು ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಫಾರ್ಮೆಟ್ ಬೇಕು ನನಗೆ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಬರಿಬೋದಾ, 3 2 6, ಸಿಂಪಲ್ ಎಕ್ಸ್ಪೋನೆಂಟ್ಸ್, ರೈಟ್. ಈಗ ಏನಾಗುತ್ತೆ ಇಲ್ಲಿ, ಇದು ಎಕ್ಸ್ಟ್ರಾ ಐತಾನೆ, ನನಗೆ ಎಕ್ಸ್ ಸ್ಕ್ವೇರ್ ಥರ ಕಾಣಿಸ್ಬೇಕು, ಇದು ಎಕ್ಸ್ ಕ್ಯೂಬ್ ಐತಿಲ್ಲಿ, ಇದನ್ನು ಟೋಟಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಮಾಡೋಣ, ಪಟ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಟಿ. ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x² ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ನನಗೆ ಇಲ್ಲಿರೋದು x² dx ಅಷ್ಟೇ. ಸೊ ಈ 3 ಎಕ್ಸ್ಟ್ರಾ ಇದೆ, ಇದನ್ನ ಆ ಕಡೆ ಕಳ್ಸೋಣ, ಡಿ ಎಕ್ಸ್ ಈ ಕಡೆ ಕಳ್ಸೋಣ. ಡಿನಾಮಿನೇಟರ್ ಇದ್ದರೆ ಈ ಕಡೆ ಬಂದರೆ ಏನಾಗುತ್ತೆ, ಪ್ರಾಡಕ್ಟ್ ಆಗುತ್ತೆ. ಪ್ರಾಡಕ್ಟ್ ಇದ್ದರೆ ಆ ಕಡೆ ಹೋದ್ರೆ ಏನಾಗುತ್ತೆ, ಡಿನಾಮಿನೇಟರಿಗೆ ಹೋಗುತ್ತೆ, ಡಿವಿಷನ್ ಆಗುತ್ತೆ, 1/3 dt. ಓಕೆ, ಸೊ ನೌ ಐ ಕ್ಯಾನ್ ರಿಪ್ಲೇಸ್ ದಿಸ್ ಆ್ಯಸ್, ಏನು ಮಾಡ್ಬೋದು ಈಗ, ಕರೆಕ್ಟಾ? ಸೊ x² dx ಅಂತ ಅಂದರೆ ಏನಾಯಿತು, 1/3 ಇಂಟಿಗ್ರೇಷನ್ ಡಿ ಟಿ ಆಯಿತು, ಡಿವೈಡೆಡ್ ಬೈ a² ಮೈನಸ್ ಇದು ಟೋಟಲ್ ವ್ಯಾಲ್ಯೂ t². ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ಯು ನೋ ದ ಫಾರ್ಮುಲಾ, ಡಿ ಟಿ ಡಿವೈಡೆಡ್ ಬೈ 1² ಮೈನಸ್ x² ಅಥವಾ a² ಮೈನಸ್ x² ಏನಾಗುತ್ತೆ ಹೇಳಿ, 1/2a. ನನಗೆ ಗೊತ್ತಿರೋ ಫಾರ್ಮುಲಾ ಏನು ಗೊತ್ತಿದೆ, ನಮಗೆ ಫಾರ್ಮುಲಾ ವಾಟ್ ಯು ನೋ, 1/2a ಇಲ್ಲಿ ಒಂದು ಕಡೆ ಬರ್ಕೊಂಬಿಡ್ರಿ. ಓಕೆ, ಎಲ್ಲಾದರೂ ಒಂದು ಕಡೆ 1/2a ಲಾಗ್ ಆಫ್, ನಾನು ಹೇಳಿದ್ದೀನಿ a² ಫಸ್ಟ್ ಬಂತು ಅಂದರೆ ಜನರಲಿ ನಮಗೆ x² ಬರಬೇಕಿತ್ತು, a² ಬಂದಿದೆ ಅಂದರೆ ನೆಗೆಟಿವ್, ಅಂದರೆ ಡಿನಾಮಿನೇಟರಲ್ಲಿ ನೆಗೆಟಿವ್ ಬರುತ್ತೆ. ಡಿನಾಮಿನೇಟರ್ ನೆಗೆಟಿವ್ ಅಂದರೆ ಆಟೋಮೆಟಿಕಲಿ ನ್ಯೂಮರೇಟರ್ ಈಸ್ ಪಾಸಿಟಿವ್. ಓಕೆ, ಈಗ ಇದು ನಮ್ಮ ಫಾರ್ಮುಲಾಗೆ ಕಂಪೇರ್ ಮಾಡಿ ಬರ್ತಿರುತ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ, ಎ ಇಸ್ ಈಕ್ವಲ್ ಟು, ಎ ಜಾಗದಲ್ಲಿ ಏನಿದೆ ಇಲ್ಲಿ ಅಬ್ಸರ್ವ್ ಮಾಡಿ 1. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಏನೈತೆ, ಟಿ ಐತೆ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಸೊ ಈಗ ಈ ಸ್ಟೆಪ್ಪಿಂದ ನೆಕ್ಸ್ಟ್ ಸ್ಟೆಪ್ ನೀವೇನು ಬರೀತೀರಾ ಅಂದರೆ 1/3 ಹಾಗೆ ಇರಲಿ ಇಂಟು ಇದ್ರದ್ದು 1/2a, 1/2 ಇಂಟು ಎ ಜಾಗದಲ್ಲಿ 1. ಓಕೆ, ದೆನ್ ಲಾಗ್ ಎ ಪ್ಲಸ್ ಎಕ್ಸ್, ಎ ಅಂದರೆ 1, ಎಕ್ಸ್ ಅಂದರೆ ಟಿ, ಡಿವೈಡೆಡ್ ಬೈ 1 ಮೈನಸ್ ಟಿ ಪ್ಲಸ್ ಸಿ. ಈಗ 1/2 1 2ನೇ, 3 2 1/3 ಇಂಟು 1/2 ಅದು 1/6 ಲಾಗ್ 1 ಪ್ಲಸ್ ಟಿ ಅಂದರೆ ಏನು, x³ ಡಿವೈಡೆಡ್ ಬೈ 1 ಮೈನಸ್ x³ ಪ್ಲಸ್ ಸಿ. ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ, ಸಾಲ್ವ್ ಮಾಡಬೇಕಾಗುತ್ತೆ. ಜಸ್ಟ್ ಕಂಪ್ಯಾರಿಸನ್, ಸ್ಲೋಲಿ ನೀವು ಪ್ರಾಬ್ಲಮ್ಸ್ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಇಮಿಡಿಯೇಟಾಗಿ ನಿಮ್ಗೆ ಫ್ಲ್ಯಾಶ್ ಆಗ್ತಾ ಹೋಗುತ್ತೆ. ದೇರ್ ಇಸ್ ನಥಿಂಗ್ ಟು ವರಿ. ಓಕೆ, ರೈಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ನು, ಕ್ವೆಶನ್ ನಂಬರ್ ಎಷ್ಟು, 7. x ಮೈನಸ್ 1 ಡಿವೈಡೆಡ್ ಬೈ √x² ಮೈನಸ್ 1. ಶಾಕ್ ಆಗಂಗಿಲ್ಲ ಕ್ವಶನ್ ನೋಡಿದ ತಕ್ಷಣ. ಇದೇ ನಿಮಗೆ ಇಷ್ಟೊತ್ತು ಒಂದೇ ವ್ಯಾಲ್ಯೂ ಬರ್ತಾಯಿತ್ತು, ಈಗ x ಮೈನಸ್ 1 ಬೇರೆ ಬಂದುಬಿಟ್ಟೈತಲ್ಲ, ಏನು ಮಾಡೋಣ, ಹೇಗೆ ತೊಗೊಳೋಣ, ಏನು ಎತ್ತ ಅಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಓಕೆ, ಸೊ ನಾವು ಇದನ್ನು ಹೇಗೆ ಮಾಡೋದು ಅಂತ ಅಂದರೆ 1/√x² ಮೈನಸ್ a² ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಬೆಟರ್ ಮೆಥಡ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದ್ದರೆ ಅದನ್ನೇ ಮಾಡೋಣ. ಸಿ x² ಮೈನಸ್ 1ನ ನಾನೇನಾದ್ರು ಟಿ ಅಂತ ತೊಗೊಂಡ್ರೆ ಏನಾಗುತ್ತೆ ಹೇಳಿ, ಆನ್ಸರು 2x. 1 ಇಂದು 0,
2x ಇಂಟು ಈ ಕಡೆಯಿಂದ ಡಿ ಎಕ್ಸು 2x dx ಬರುತ್ತೆ. ಇಲ್ಲಿದೆಯಾ -1 ಬೇರೆ ಇದೆ ಹೌದಾ. ಸೊ ಒಂದು ಕೆಲಸ ಮಾಡ್ಬೋದು, ಈ ಥರ ಇದ್ದಾಗ ನೀವು ನೋಡಿ ಸ್ಪ್ಲಿಟ್ ಮಾಡ್ಕೊಳ್ರಿ. ಫಸ್ಟು ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನಾಗುತ್ತೆ, ಈಸಿ ಆಗುತ್ತೆ. ಅಲ್ಲಿಗೆ ಕಂಪ್ಯಾರಿಸನ್ ಸಿಗುತ್ತೆ ನೋಡಿ. ಇದನ್ನು ಸ್ಪ್ಲಿಟ್ ಮಾಡೋದು ಹೇಗೆ, ಸಿಂಪಲ್, ಎಕ್ಸ್ನ ಉಳಿಸ್ಕೊಳ್ರಿ ಡಿವೈಡೆಡ್ ಬೈ ಡಿನಾಮಿನೇಟರ್ -1 ಡಿವೈಡೆಡ್ ಬೈ x² -1. ನೀವು ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಎಲ್ಸಿಯಮ್ ತೊಗೊಳ್ರಿ, ಎಲ್ಸಿಯಮ್ ಸೇಮ್ ತೊಗೊಂಡ್ರೆ ಸೇಮ್ ಸ್ಟೆಪ್ ಬರುತ್ತೆ. ಓಕೆ, ಇಂಟು ಡಿ ಎಕ್ಸು ಎರಡೂ ಕೂಡ ಇಂಟಿಗ್ರೇಟ್ ಮಾಡ್ತಿದ್ದಿರ್ತಾನೆ. ಸೊ ಎರಡೂ ಕೂಡ ಒಂದು ಕೆಲಸ ಮಾಡೋಣ, ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡ್ಬಿಡೋಣ. ಡಿ ಎಕ್ಸ್ ಇಲ್ಲಿ, ಡಿ ಎಕ್ಸ್ ಇಲ್ಲಿ. ಈಗ ಅರ್ಥ ಆಯ್ತಾ ನಾನು ಮಾಡಿದ ಕೆಲಸ? ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಡೈರೆಕ್ಟ್ ಫಾರ್ಮುಲಾ ಬರುತ್ತೆ, ನಿಮಗೆ ತೊಂದರೆನೇ ಇಲ್ಲ. ಇಲ್ಲಿ ಏನಾಗುತ್ತೆ, ನಿಮಗೆ ಡೈರೆಕ್ಟ್ ಬರೋಲ್ಲ. ಸೊ ಡೈರೆಕ್ಟ್ ಬರೋಂಗೆ ಮಾಡಬಹುದು. ಹೌ? ಯು ಹ್ಯಾವ್ ಟು ಟೇಕ್ ಸಮ್ ಸಬ್ಸ್ಟಿಟ್ಯೂಷನ್, ದಟ್ಸ್ ಇಟ್, ನೋ ಅದರ್ ಮೆಥಡ್. ಇದಕ್ಕಂತೂ ಡೈರೆಕ್ಟ್ ಬರುತ್ತೆ ಹೌದಾ. ಸೊ ಇದಕ್ಕೇನು ಮಾಡೋಣ ಈಗ ಅಂತ ಅಂದರೆ, ಇಲ್ಲಿ ಮತ್ತೆ ಪ್ರೀವಿಯಸ್ ಮಾಡ್ದಂಗೆ ಮ್ಯಾಮ್ x² ಡೆರಿವೇಟಿವ್ 2x ಬರುತ್ತೆ, 2ನ ನಾನು dt/2 ಬರ್ಕೊಂತೀನಿ, ಇಲ್ಲಿ x ಬರುತ್ತೆ ಹಂಗೆ ಬರ್ಕೊಂತೀನಿ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ x² ನಾನು t ಅಂತ ತೊಗೊಂಡ್ರೆ ನನ್ನ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆಯಲ್ಲ x² -a², ಈ x² ಟೋಟಲಿ ಹೋಯ್ತು ತಾನೆ, ಬರೀ t ಅಷ್ಟೇ ಉಳಿತು. t² ಉಳಿತಾ ಇಲ್ಲ, ಕಂಪ್ಯಾರಿಸನ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಬೆಸ್ಟ್ ಆಪ್ಷನ್ ಏನಂದರೆ ಎಲ್ಲದನ್ನು ತಗೊಂಡು ಹೋಗಿ t ಅಂತಲೇ ತೊಗೊಂಡ್ಬಿಡೋಣ. ಇದು ಜನರಲ್ ಸಬ್ಸ್ಟಿಟ್ಯೂಷನ್, ಜನರಲ್ ಮೆಥಡಿಂದ ಹೋಗುತ್ತೆ. ಇದು ನಿಮಗೆ ಫಾರ್ಮುಲಾ ಮೆಥಡಿಂದ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ನಾವು ಪುಟ್ x² -1 = t ಇನ್ ಫಸ್ಟ್ ಇಂಟೆಗ್ರಲ್. ಹಂಗಾದ್ರೂ ಬರೀರಿ, ಅಥವಾ ಇದನ್ನಷ್ಟೇ ಸಪ್ರೇಟಾಗಿ ಬರ್ಕೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈಕ್ವೇಷನ್ 1 ಅಂತ ಕೊಟ್ಟಿರ್ರಿ, ಫ್ರಮ್ ಈಕ್ವೇಷನ್ 1 ಅಂತ ಬರಿಬೋದು. ಓಕೆ, ಇನ್ ಫಸ್ಟ್ ಇಂಟೆಗ್ರಲ್. ಸೊ ಏನಾಗುತ್ತೆ ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x -0 = dt/dx. ಇದನ್ನು ಈ ಕಡೆ ಕಳಿಸಿದ್ರೆ x dx = 2x -0 ಅಂದರೆ 2x. ಇದನ್ನು ಈ ಕಡೆ ಕಳಿಸಿದ್ರೆ 2x × dx. ಬಟ್ ನನಗೆ 2 ಬೇಡ ಇಲ್ಲಿ, ಯಾಕಂದರೆ ಕ್ವಶನಲ್ಲಿ ಇಲ್ಲ ನನಗೆ. ಅದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, dt/2. ಅಲ್ಲಿಗೆ ನಂದು ಆನ್ಸರ್ ಏನಾಗುತ್ತಿದ್ದು 1/2 ಹೊರಗೆ ಬರೆಯೋಣ. dt /√t ಆಯಿತು. ಯಾಕೆ x² -1 ನಾನು ಏನು ತೊಗೊಂಡಿದ್ದೀನಿ, t ತಾನೆ, ಮೈನಸ್ ಇದ್ರದ್ದೇನಿದೆ, ಇದು ನಮಗೆ ಆಲ್ರೆಡಿ ಗೊತ್ತಿದೆ, √x² -a² ಅಂತ ಅಂದರೆ ಏನಿದೆ, ಲಾಗ್ x ಪ್ಲಸ್ √x² -a² ಅಂದರೆ 1 ಇರೋದಲ್ಲಿ ಪ್ಲಸ್ c. ಕರೆಕ್ಟ್ ಇದೆಯಾ? ಇದೇನೋ ಓಕೆ, ಇದ್ರ ತೊಂದರೆನೇ ಇಲ್ಲ, ಡೈರೆಕ್ಟಾಗಿ ಬರ್ಬೋದು. ಇದಕ್ಕೆ ಬರ್ರಿ, 1/√, ಇದು ಏನಂತಾರೆ ಅದನ್ನು ಇಂಟಿಗ್ರೇಷನ್ ಏನಾಗುತ್ತೆ, ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಏನು ಮಾಡ್ತೀರಾ, ನಮಗೆ ಒಂದು ಗೊತ್ತಿದೆ, x⁴n ಇದ್ದಿದ್ರೆ ನಾನು ಏನು ಬರೀತಿದ್ದೆ ಅಂತ ಗೊತ್ತು ನನಗೆ, x⁴n + 1 / n + 1 ಬರೀತಿದ್ದೆ ಅಂತ ಗೊತ್ತು. ಕರೆಕ್ಟಾ? ಈಗ √t ಅಂತ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ t⁴1/2. ಈಗ ಇದು ಡಿನಾಮಿನೇಟರಲ್ಲಿದೆ, ಇದನ್ನು ಮೇಲ್ ಕಳಿಸಿದ್ರೆ -1/2. ಅಲ್ಲಿಗೆ x⁴n ಫಾರ್ಮಿಗೆ ಬಂತ. x⁴n ಅಂತ ಅಂದರೆ ಏನು ಬರೀತೀರಾ, x⁴n ಏನಿದೆಯೋ ಅದಕ್ಕೆ +1 ಆ್ಯಡ್ ಮಾಡ್ತೀರಾ. ಡಿನಾಮಿನೇಟರಲ್ಲೂ ಕೂಡ -12 + 1. ಕರೆಕ್ಟ್ ಇದೆಯಾ? ರೈಟ್, ಈ ರೀತಿ ತಾನೇ ನೀವು ಮಾಡೋದು. ಸೊ -12 + 1 ಅಂದರೆ 1ರಲ್ಲಿ ಅರ್ಧ ಹೋದ್ರೆ ಅಂತಲೇ ಅರ್ಥ ಅದು. ಸೊ 1ರಲ್ಲಿ ಅರ್ಧ ಹೋದ್ರೆ ಅರ್ಧ. ವಾಟ್ ಹ್ಯಾಪನ್ಸ್, 1/2 t⁴1/2 /1/2 ಮೈನಸ್ ಲಾಗ್ mod x ಪ್ಲಸ್ √x² -1 + c. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡ್ತೀರಾ. ರೈಟ್, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಷ್ಟೇ ಸೊಲ್ಯೂಷನ್ ಆಗಲ್ಲ. ಯಾಕೆ, ಟಿ ರಿಪ್ಲೇಸ್ ಮಾಡಿಲ್ಲ, ನಾವಿನ್ನ ಟಿ ರಿಪ್ಲೇಸ್ ಮಾಡಬೇಕು. ಆ್ಯಂಡ್ 1/2 ಇದೆಯಲ್ಲ, ಇದೇನಾಗುತ್ತೆ ನೋಡಿ, ಮೇಲೆ ಹೋದರೆ 2/1 ಆಗುತ್ತಾ. ಸೊ ಈ ವ್ಯಾಲ್ಯೂ ಕ್ಯಾನ್ಸಲ್ ಔಟ್ ಆಯಿತು. ಅಲ್ಲಿಗೆ ನಿಮಗೇನು ಉಳಿತು ಅಂತ ಅಂದರೆ, ಅಬ್ಸರ್ವ್ ಮಾಡಿ, √t ಅಷ್ಟೇ ಉಳಿದಿರೋದು. ಸೊ ವಾಟ್ಸ್ ದ ಆನ್ಸರ್, √t ಅಂತ ಅಂದರೆ ಪವರ್ 1/2 ಇಸ್ ನಥಿಂಗ್ ಬಟ್ √t. ಟಿ ಅಂತಂದರೆ ಏನಿದೆ, x² -1 ಮೈನಸ್ ಲಾಗ್ x ಪ್ಲಸ್ x² -1 + c. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಸಾಲ್ವ್ ಮಾಡೋದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು, ಬಟ್ ಅಭ್ಯಾಸ ಮಾಡ್ಕೊಂಡು ಹೋದಂಗೆಲ್ಲ ನಿಮಗೇನಾಗುತ್ತೆ, ಈಸಿ ಆಗುತ್ತೆ. ರೈಟ್, ಓಕೆ, ಐ ಹೋಪ್ ಸೊ ಯು ಆರ್ ಫೈಂಡಿಂಗ್ ದಿಸ್ ಈಸಿ ಫಾರ್ ಯು. ರೈಟ್, ಲೆಟ್ ಮಿ ಟೇಕ್ ಅನದರ್ ಶೀಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 8 ಏನು ಹೇಳುತ್ತೆ ನೋಡೋಣ ಬನ್ನಿ. x² ಇದೆ, ಓಕೆ, ಹಂಗಂದ್ರೆ ಎಲ್ಲ ಒಂದು ಕಡೆ x³ ಐತೆ, ಹಂಗೆ ಗೊತ್ತಾಗ್ಬಿಡುತ್ತೆ ಹೌದಲ್ವಾ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ಮೇಲೆ. ನಾವೇನೋ ಎವ್ರಿ ಇಯರ್ ಇದೇ ಪಾಠ ಮಾಡ್ತಿರ್ತೀವಿ, ಅಭ್ಯಾಸ ಆಗಿರುತ್ತೆ, ನಿಮಗಿದು ಹೊಸದು. ಸೊ ಇದನ್ನು ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ ಅಂತ ಅಂದರೆ, ಜಸ್ಟ್
ಇದನ್ನು ನೋಡಿಬಿಟ್ಟು ಓಕೆ ಡಿನಾಮಿನೇಟ್ರಲ್ಲಿ ಎಲ್ಲೋ ಒಂದು ಕಡೆ ಐತೆ ಅಂತ ನಿಮಗೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿದಾಗ ಗೊತ್ತಾಗುತ್ತೆ, ರೈಟ್. ಸೊ ಹೇಳ್ಬಿಟ್ಟಿದ್ದೀನಿ ಈಗ ಆಲ್ರೆಡಿ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಗ್ತಿದೆ ಡಿ ಎಕ್ಸ್ ಐತೆ ಡಿವೈಡೆಡ್ ಬೈ ಎಕ್ಸ್ ಸಮಥಿಂಗ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟ್ ಐತೆ ಅಂತ ಗೊತ್ತಾಯಿತು, ಹೌದಲ್ವಾ. ಸೊ ಈ ಫಾರ್ಮೆಟಲ್ಲಿ ನಾನು ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ, ಆ ಥರ ಕನ್ವರ್ಟ್ ಮಾಡ್ಕೋಬೇಕು. ಏನು ಮಾಡೋಣ ಈಗ, ಇಲ್ಲಿ ನೋಡಿ ಸ್ವಲ್ಪ ಚೇಂಜಸ್ ಮಾಡೋಕ್ಕೆ ಹೊರಟ್ರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಕ್ಯೂಬ್ ಅಂತಂದರೆ ಎಕ್ಸ್ ಪವರ್ 6 ಅಂದರೆ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಪ್ಲಸ್ ಇದು ಕೂಡ ಎ ಸ್ಕ್ವೇರ್ ಫಾರ್ಮೆಟ್ ಬೇಕಂದರೆ ಎ ಕ್ಯೂಬ್ ಹೋಲ್ ಸ್ಕ್ವೇರ್. ಜಸ್ಟ್ ನನಗೆ ಫಾರ್ಮುಲಾ ಕಂಪ್ಯಾರಿಸನ್ ಈಸಿ ಆಗಲಿ ಅಂತ ಅಷ್ಟೇ. ಈಗ ಪುಟ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಟಿ, ಡಿಫ್ರೆನ್ಶಿಯೇಟ್ 3x ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ನನಗಲ್ಲಿರೋದು ಎಕ್ಸ್ ಸ್ಕ್ವೇರು ಡಿ ಎಕ್ಸ್ ಅಷ್ಟೇ ಕ್ವಶನಲ್ಲಿ. ದೇರ್ಫೋರ್ ನಾನೇನು ಮಾಡ್ತೀನಿ, 3ನ ಆ ಕಡೆ ಕಳಿಸಿದ್ರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ 3. ಓಕೆ, ಸೊ ಐ ಗಾಟ್ ದ ರಿಲೇಷನ್ ನಾವು. ಈಗ ಇದನ್ನು ನಾನು ಏನಂತ ಬರಿಬೋದು ಅವಾಗ, ಇಸ್ ಈಕ್ವಲ್ ಟು ಡಿ ಟಿ ಬೈ 3 ಇದೆಯಲ್ಲ 1/3 ಕಾನ್ಸ್ಟೆಂಟು ಹೊರಗೆ ಬರೆಯೋಣ, ಡಿ ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್, ಯಾಕಂದರೆ ಎಕ್ಸ್ ಕ್ಯೂಬ್ ಜಾಗದಲ್ಲಿ ಟಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಎ ಕ್ಯೂಬ್ ಹೋಲ್ ಸ್ಕ್ವೇರ್. ಈಗ ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಮ್ಯಾಮ್ ಎ ಕ್ಯೂಗೆ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡಿಲ್ಲಲ್ಲ ಮ್ಯಾಮ್ ಅಂತ. ಯಾಕೆ ತೊಗೊಂಡಿರ್ರಿ ಅದನ್ನು, ಅದು ಕಾನ್ಸ್ಟೆಂಟು, ಹೌದಲ್ವಾ. ಈ ಕಾನ್ಸ್ಟೆಂಟಿಗೆ ನಾನು ಎ ಕ್ಯೂಬ್ ಇಸ್ಕೊಲ್ ಟು ಟಿ ಜಾಗದಾಗ ಯು ತಗೊಂಡಪ್ಪ, ಡಿಫ್ರೆನ್ಶಿಯೇಟ್ ದ ಕಾನ್ಸ್ಟೆಂಟ್ ಹೊಡೆದ ವ್ಯಾಲ್ಯೂ 0 ತಾನೆ. ಸೊ ಕಾನ್ಸ್ಟೆಂಟಿಗೆ ಆ ಥರ ಎಲ್ಲ ನೀವು ಸಬ್ಸ್ಟಿಟ್ಯೂಷನ್ ಮೆಥಡು ಯೂಸ್ ಮಾಡೋಂಗಿಲ್ಲ. ಸೊ ದೇರ್ಫೋರ್ ಎ ಕ್ಯೂಬ್ ಹೋಲ್ ಸ್ಕ್ವೇರ್ ಹಾಗೆ ಬರೆಯೋಣ ನಾವು, ರೈಟ್. ದೆನ್ ಈಗ ಫಾರ್ಮುಲಾ 1/3 ಹಾಗೆ ಇರಲಿ, ಡಿ ಟಿ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ನಾನು ಹೇಳಿದ್ದೆ ಸ್ಕ್ವೇರ್ ರೂಟ್ ಅಂದರೆ ಲಾಗ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಜಾಗದಾಗ ಏನಿದೆ ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಈಗ ಬೇಕಿದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ ಕೊನೆ ಸ್ಟೆಪ್ಪಿಗೆ. ಸೊ ಏನು ಬರುತ್ತೆ ನಿಮಗೆ ಆನ್ಸರು, 1/3 ಲಾಗ್ ಟಿ ಅಂತಂದರೆ ಏನು ತೊಗೊಂಡೆ, ಎಕ್ಸ್ ಕ್ಯೂ ಪ್ಲಸ್ ಸ್ಕ್ವೇರು ಟಿ ಸ್ಕ್ವೇರ್ ಅಂತಂದರೆ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಎಕ್ಸ್ ಪವರ್ 6 ಎ ಕ್ಯೂಬ್ ಹೋಲ್ ಸ್ಕ್ವೇರ್ ಎ ಪವರ್ 6 ಪ್ಲಸ್ ಸಿ. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ದಿಸ್ ವೆರಿ ಈಸಿ ಕ್ವೆಶನ್ ಬೈ ದ ವೇ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಂಡರ್ಫುಲ್ ಕ್ವೆಶನ್ ಇದು ಕೂಡ. ಏನಿಲ್ಲ, ಡೆರಿವೇಟಿವ್ಸ್ ಹುಡುಕ್ತಿರ್ಬೇಕು ನಿಮಗೆ. ಯಾವುದೇ ಇಂಟಿಗ್ರೇಷನ್ ಕ್ವಶನ್ ಕೊಟ್ಟರು ಒಂದು ಫಂಕ್ಷನು ಅದರ ಡೆರಿವೇಟಿವ್ ಎರಡೂ ಒಂದೇ ಕಡೆ ಇದೆಯಾ, ಇಲ್ಲ ಒಂದೇ ಕಡೆ ಐತೆ ಅಂದರೆ ಏನೋ ಬೇರೆ ಮೆಥಡು ಅಪ್ಲೈ ಆಗುತ್ತೆ ಅಂತ, ನಾರ್ಮಲ್ ಪ್ರೊಸೀಜರ್ಗಿಂತ. ಅವು ಸ್ಟ್ಯಾಂಡರ್ಡಾಗಿ ಜಸ್ಟ್ ಫಾರ್ಮುಲಾಗಳು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಎನಿವೇಸ್ ಕಮ್ ಟು ದಿಸ್ ಒನ್. ಇಲ್ಲಿ ನೋಡಿ ಸೀಕೆಂಡ್ ಸ್ಕ್ವೇರ್ ಇದೆ ಅಂತಂದರೆ ಡೆಫಿನೆಟ್ಲಿ ಟ್ಯಾನ್ ಇನ್ ದ ಡೆರಿವೇಟಿವ್ ಅಂತ ಗೊತ್ತು ನನಗೆ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ತು ಇದು ಏನು ತಗೋಬೇಕಂತ, ಹೌದಾ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸು ಕೆಳಗಡೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿ ಐತೆ ಅಂತ ಗೊತ್ತಾಯಿತು. ಓಕೆ, ಸೊ 1/ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ಇದೇ ಫಾರ್ಮುಲಾ ಈಗ ತಾನೇ ಯೂಸ್ ಮಾಡಿದ್ದೀವಿ. ಸೇಮ್ ಪ್ರೊಸೀಜರ್ನ ಲೆಟ್ ಅಸ್ ಟ್ರೈ ಟು ಫಾಲೋ ಇಟ್. ಸೊ ವಾಟ್ ವಿಲ್ ಯು ಡು, ಸಿಂಪಲ್ ಡೈರೆಕ್ಟಾಗಿ ಕಾಣಿಸ್ತಿದೆ, ಇಲ್ಲೇ ಡೆರಿವೇಟಿವ್ ಇರೋದ್ರಿಂದ ಡೈರೆಕ್ಟಾಗಿ ಗೊತ್ತಾಗ್ತಿದೆ. ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಇದು ಬರೆಯೋದೇ ಬೇಡ ಐ ಥಿಂಕ್ ಸೊ. ಓಕೆ, ಪುಟ್ tan x is equal to t, then what will you get? Derivative is secant square x dx is equal to dt. ಅರ್ಥ ಆಯ್ತಾ. ಈ ಡಿ ಎಕ್ಸು ಇಲ್ಲಿಂದ ಬಂದೈತೆ, ಮತ್ತು ನೀವು ಇದ್ರದ್ದು ಎಕ್ಸ್ಟ್ರಾ ಅಂತ ಅನ್ಕೋಬೇಡಿ. ಓಕೆ, ಸೊ ಇಲ್ಲಿ ಬರಿಬೋದು ಏನಂತ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಸಿಕ್ತು, ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಅಂತ ಅಂದರೆ ಟಿ ಸ್ಕ್ವೇರ್ ಆಯಿತು, ಪ್ಲಸ್ 4ನ ನಾನು ಎ ಸ್ಕ್ವೇರ್ ಫಾರ್ಮೆಟಲ್ಲಿ ಬರಬೇಕಂದ್ರೆ 2 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಐ ನೋ ದಿ ವ್ಯಾಲ್ಯೂ ಲಾಗ್ ಆಫ್ ಎಕ್ಸ್ ಪ್ಲಸ್ ಅಂದರೆ ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಈಗ ಬೇಕಿದ್ರೆ ಸಿಂಪ್ಲಿಫೈ ಮಾಡಿಕೊಡ್ರಿ. ಕೊನೆ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡಿ. ಏನು ಬರುತ್ತೆ, ಲಾಗ್ ಟಿ ಅಂತ ಅಂದರೆ ಏನು ತೊಗೊಂಡಿದ್ದೀನಿ, ಟ್ಯಾನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ಸೊ ಲೆಕ್ಚರ್ ಇಷ್ಟ ಆಗ್ತಾ ಇದೆ. ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಈಗಲೇ ಪಾಸ್ ಮಾಡಿಬಿಟ್ಟು ಫಸ್ಟ್ ಲೈಕ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ. ಏನಾರ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಬರೀರಿ ಕೆಳಗಡೆ. ಏನಾರ ಒಂದು ಒಪಿನಿಯನ್ಸ್ ಬರೀರಿ ನಿಮ್ಮದು. ಏನಾರ ನಾನು ಇಂಪ್ರೂವ್ ಮಾಡಬೇಕು ಅಂತ ಇದ್ದರೆ ಅದನ್ನು ಬರೀರಿ. ಯಾಕೆ ಅಂತ ಅಂದರೆ ನೀವು ಎಷ್ಟು ಜಾಸ್ತಿ ಲೈಕು, ಶೇರು, ಸಬ್ಸ್ಕ್ರೈಬು, ಈವನ್ ಹೊಸದು ಆಪ್ಷನ್ ಬಂದಿದೆ ಹೈಪ್ ಅಂತ, ಹೈಪ್ ಮಾಡ್ತಿರೋ, ಪಾಯಿಂಟ್ಸ್ ಕೊಡ್ತೀರಾ ನಮ್ಮ ಈ ಲೆಕ್ಚರಿಗೆ, ಅಷ್ಟು ಜಾಸ್ತಿ ಏನಾಗುತ್ತೆ ಅಂದರೆ ಯೂಟ್ಯೂಬು ಬೇರೆ ಸ್ಟೂಡೆಂಟ್ಸಿಗೆ ರೆಕಮೆಂಡ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ನನಗೂ ಕೂಡ
ಬರೀ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಅಂತಲ್ಲ, ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ನಾನು ಮಾಡ್ತಿರೋದು ಹೆಲ್ಪ್ ಆಗ್ತೈತೆ ಅಂತ ತಿಳ್ಕೊಂಡು. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ಸ್ ದ ರೀಸನ್. ಕೈಂಡ್ಲಿ ಡೂ ದಿಸ್ ಫೇವರ್. ಈಗ ನೆಕ್ಸ್ಟ್ 10th ಕ್ವೆಶನ್. ಇಲ್ಲಿಂದ ಏನಾಗ್ತಾ ಇದೆ ಅಂತಂದರೆ, ನಿಮಗೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಬಂತು ಇಲ್ಲಿಂದ 2x + 2. ಹೀಗೆ ಇದನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ, ಇಲ್ಲಿ x² + a² ಅಂತೂ ಇಲ್ಲ, ಹೆಂಗೆ ಮಾಡೋದು ಇದನ್ನು ಅಂತ ಅಂದರೆ ತುಂಬ ಸಿಂಪಲ್ ಇದೆ ನೋಡಿ. ಇದನ್ನು ಏನು ಮಾಡಬೇಕು, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡೋಣ. x² ಪ್ಲಸ್ ಅಂದರೆ a² ಪ್ಲಸ್ 2 × a × b ಅಂದರೆ ಏನು 1. ಯಾಕೆ, ಏನು ಇಲ್ಲ ತಾನೇ ಇಲ್ಲಿ, 2 × x ಇದೆ, ಏನೂ ಇಲ್ಲ ಅಂದರೆ 1. ನೆಕ್ಸ್ಟು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ, ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಅಂದರೆ a + b² ಫಾರ್ಮಿಗೆ ತಂದುಬಿಟ್ರೆ ಸಾಕು. ನಾನು ಇದು ಈಸಿ ಇದೆ. ಸೊ ಏನಾಗುತ್ತೆ ಇಲ್ಲಿ, x² a² + 2ab + b² ಅಂದರೆ 1. ನಾನು ಸುಮ್ಮನೆ 1 ಬರೆಯೋಕ್ಕಾಗಲ್ಲ ತಾನೆ. ಸೊ +1 - 1, ಅಲ್ಲಿಗೆ 1 - 1 0 ಆಯಿತು. ಸೊ ನಾನೇನು ಪ್ರಾಬ್ಲಮ್ ಕ್ರಿಯೇಟೇಟ್ ಮಾಡಿಲ್ಲ ಅಲ್ಲಿ. ಪ್ಲಸ್ ಇಲ್ಲಿ ಉಳಿದಿರೋ ನಂಬರ್ ಇತ್ತು ನೋಡಿ 2. ಸ್ವಲ್ಪ ಸ್ಮಾರ್ಟ್ ಇರೋರು ಏನು ಮಾಡ್ತೀರಾ, 2ನೇ ಸ್ಪ್ಲಿಟ್ ಮಾಡಿಬಿಟ್ಟು 1 ಅಂತ ಬರ್ಕೊಂಡು ಆ ಕಡೆ 1 ಬರೀರಿ. ಯಾಕಂದರೆ ಇಲ್ಲ ಅಂದರೂ ಅದೇ ಬರುತ್ತೆ ನೋಡಿ, 2 - 1 1. ಈಗ ಇದನ್ನಷ್ಟೇ ಅಬ್ಸರ್ವ್ ಮಾಡಿ, ಯಾವುದು x² + 2x 2x ಇಲ್ಲ ಆಲ್ರೆಡಿ ಐತೆ, 2x × 1. ಇದೇನಾಗುತ್ತೆ ನಿಮಗೆ, a² + 2ab + b² ಅಂತ ಅಂದರೆ ಇದು 1² b² ಅಂತ ಅಂದರೆ ಏನಾಗುತ್ತೆ, x + a + b² ತಾನೆ. ಸೊ x + 1 2 - 1 1 2 - 1 1. ಬಿಗ್ ನಂಬರ್ ಸೈನ್ +1, ಸೊ +1². ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬಂತು ನೋಡಿ. ಹೇಗೆ ಅಂತಂದರೆ, ಇನ್ನೂ ಬಂದಿಲ್ಲ ಬಟ್ ಬಂದಿದೆ, ಸ್ವಲ್ಪ ಬಂದಿದೆ. √ ಇದನ್ನು ನಾನು ಈ ರೀತಿ ಬರಿಬೋದಲ್ವಾ, x + 1 2 + 1². ಈಗ ಒಂಚೂರು ಬಂತು, ಏನು dx/√x² + a² ಫಾರ್ಮ್ಯಾಟ್ ಅಲ್ಲಿ ಐತಿ ಅಂತ ಗೊತ್ತಾಯಿತು. ಬಟ್ ಅದು x² ಅಲ್ಲ ತಾನೆ. ಸೊ ಅದಕ್ಕೆ ಏನು ಮಾಡೋಣ, ಸಬ್ಸ್ಟಿಟ್ಯೂಷನ್. ಪುಟ್ x + 1 = t. ಕೆಲವರಿಗೆ ಡೌಟ್ ಇರುತ್ತೆ, ಮ್ಯಾಮ್ ಇದು ಯಾಕೆ ಮಾಡಬೇಕು ಬಿಡ್ರಿ ಮ್ಯಾಮ್, ಡೈರೆಕ್ಟಾಗೆ ಬರ್ಬೋದಲ್ಲ ಅಂತ. ನೋ ಮೈ ಡಿಯರ್ಸ್, ಅಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಅಂದರೆ ಬೇರೆ ನಂಬರ್ಸ್ಗಳಿದ್ದಾಗ ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಏನು ಮಿಸ್ ಆಗೋದು, ಕಾನ್ಸ್ಟೆಂಟ್ ವ್ಯಾಲ್ಯೂಸು ಎಲ್ಲೋ ಒಂದು ಕಡೆ ಅಪ್ಪಿ ಮಿಸ್ ಆಗುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಈಗ ನೋಡಿ, ಕೆಲವೊಂದು ಕಡೆ ತಗೊಂಡಾಗ ಆನ್ಸರಲ್ಲಿ 1/5 ಪಕ್ಕಕ್ಕೆ ಬಂತು, ರೈಟ್. ಸೊ 1/5 ಬಂತು ಅಂತಂದರೆ ಏನಕ್ಕೆ ಬಂತು, ಆ ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದಕ್ಕೆ. ಇಲ್ಲ ಅಂತಂದರೆ ಕೊನೆ ಆನ್ಸರ್ ತಪ್ಪು ಬರೋದು. ಅರ್ಥ ಆಯ್ತಲ್ಲ, ರೈಟ್. ಸೊ ಈಗ ಇದನ್ನು ನಾನು ಸಾಲ್ವ್ ಮಾಡೋಣ. dx = dt ಬಂತು, ಯಾಕಂದರೆ ಎಕ್ಸಿನ ಡೆರಿವೇಟಿವ್ 1 ಇನ್ನೇನು ಕಾನ್ಸ್ಟೆಂಟು. 1 = dt/dx, dx ಈ ಕಡೆ ಕಳಿಸಿದ್ರೆ 1 × dx is dx, dx = dt. ಈಗ ಇದೇನಾಯಿತು, ರೀಪ್ಲೇಸ್ ಆಗಿಬಿಟ್ಟು ನಮಗೆ = t² + a². ಈಗ ನಿಮಗೆ ಆನ್ಸರ್ ಗೊತ್ತೈತೆ. ಓಕೆ, ಸ್ಕ್ವೇರ್ ರೂಟ್ ಇದ್ದರೆ ಲಾಗ್ ಬರುತ್ತೆ. ಸೊ ಲಾಗ್ ಆಫ್ x + x ಜಾಗದಾಗ ಏನಿದೆ, x ಜಾಗದಾಗೆ t ಇದೆ, t + √t² + a² + c. ಓಕೆ, ಸೊ ಆ t ಜಾಗದಲ್ಲಿ ಏನಿದೆ ರೀಪ್ಲೇಸ್ ಮಾಡಿಕೊಂಡ್ರೆ ಲಾಗ್ t ಜಾಗದಲ್ಲಿ ಏನಿತ್ತು ರೀ, x + 1 + √x + 1 2 + 1² is 1 + c. ಇಷ್ಟೇ ಬರೆದ್ರೂ ನಡೆಯುತ್ತೆ. ಕೆಲವೊಬ್ರು ಏನು ಮಾಡ್ತೀರಾ, ಸಿಂಪ್ಲಿಫೈ ಮಾಡಿದ್ರು ಓಕೆ. ಸಿಂಪ್ಲಿಫೈ ಮಾಡಬೇಕಾದ್ರೆ ಇನ್ನೊಂದು ಮಿಸ್ಟೇಕ್ ನಾನು ನೋಡಿರೋದು ಸ್ಟೂಡೆಂಟ್ಸಲ್ಲಿ ಏನಂತಂದರೆ, ಇಲ್ಲಿ ಕೂತ್ಕೊಂಡು a + b² ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ವೆರಿ 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 ಬಿಗ್ ಮಿಸ್ಟೇಕ್. ಯಾಕೆ ಅಂತಂದರೆ, ಇದು ನೀವು ಬಂದಿರೋದು ಇಲ್ಲಿಂದನಾ, ಇದೆಲ್ಲಿಂದ ಬಂದಿರೋದು ಇಲ್ಲಿಂದ, ಇದೆಲ್ಲಿಂದ ಬಂತು ಇಲ್ಲಿಂದ. ಡೈರೆಕ್ಟಾಗಿ ಇದನ್ನೇ ಬರಿಬೋದಿತ್ತಲ್ಲ ಅಲ್ಲಿ. ಸುಮ್ಮನೆ ಸಿಂಪ್ಲಿಫೈ ಮಾಡೋಕ್ಕೆ ಅಂತ ಯಾಕೆ ಒಂದು 10-15 ಮಿನಿಟ್ಸ್ ವೇಸ್ಟ್ ಮಾಡಿದ್ರಿ, ರೈಟ್? ದಟ್ಸ್ ವೈ ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವೇನು ಬರೀತಿರಲ್ಲ ಇದು ಕ್ವಶನಲ್ಲೇ ಕೊಟ್ಟಿರ್ತಾರೆ ಅವರು, ಡೈರೆಕ್ಟಾಗೆ ಬರಿಬೋದು. ಬಟ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಈ ಐಡಿಯಾ ಬರೋದು, ಅದಕ್ಕಿಂತ ಮುಂಚೆ ಏನು ಬರಲ್ಲ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 13. ವಾಟ್ ಡಸ್ ಇಟ್ ಸೇ? dx / ಇಂಟಿಗ್ರೇಷನು 9x² + 6x + 5. ಓಕೆ, ಈ ರೀತಿ ಇದೆ. ಇದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಲೇಬೇಕಲ್ಲ, ಎಸ್ ಆರ್ ನೋ? ಸೊ ಮಾಡೋಣ. 9x² ನಾನು ಏನಂತ ಬರೀಬೋದು, a² ಅಂದರೆ 3x² + 2ab 2 × a × b 2 × 3x ಅಂದರೆ 6x ಆಯಿತಾ. ಸೊ ಅಲ್ಲಿಗೆ b ನನಗೇನು ತೊಂದರೆ ಕೊಡ್ತಿಲ್ಲ, ಸೊ 1. ನೆಕ್ಸ್ಟ್ b² ಅಂದರೆ 1² +1 - 1. ಸುಮ್ಮನೆ ನಾನು ಇದು ಮಾಡೋಂಗಿಲ್ಲ, ಏನಂತಾರೆ ಅದನ್ನು, ನನಗೆ ಅಲ್ಲಿ 1² ಬೇಕು ಅಂತ 1 ಬರೆಯೋದಲ್ಲ.
ಓಕೆ, ನಾನು ಎಕ್ಸ್ಟ್ರಾ ಏನೇ ಕ್ವಾಂಟಿಟಿ ಬರೆದ್ರೂ ಕೂಡ ಅದ್ರ ತಕ್ಕಂತೆ ಆಪೋಸಿಟ್ ಕ್ವಾಂಟಿಟಿ ಬರೆದ್ರೆ +1 -1 ಕ್ಯಾನ್ಸಲ್ ಔಟ್ ಆಗಿ ಅದು ಹಾಗೆ ಉಳ್ಕೊಳುತ್ತೆ. ಅರ್ಥ ಆಯ್ತಲ್ಲ? ಪ್ಲಸ್ ಏನಿದೆ 5 ಇದೆ. ಈಗ a² + 2ab + b². ಸೊ ಏನಾಗುತ್ತೆ ಇದು a + b² ಎಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ 5 - 1 ಎಷ್ಟಾಯಿತು +4 ವಿಚ್ ಈಸ್ ನಥಿಂಗ್ ಬಟ್ 2². ಈಗ ಇದನ್ನು ನಾನು ಕಂಪೇರ್ ಮಾಡಿ ಇಲ್ಲಿ ಬರೀಲಿಕ್ಕೆ ಹೊರಟ್ರೆ ಏನಾಗುತ್ತೆ =ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಏನಿಲ್ಲ ನೆನ್ಪಿಟ್ಕೊಳ್ಳಿ 3x + 1² 4ನ ನಾನೇನು ಬರೀಬೇಕು 2². ಅರ್ಥ ಆಯ್ತಲ್ಲ? ಸೊ ಈಗ ನನಗೆ ಇದಕ್ಕೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಏನು ಫಾರ್ಮುಲಾ ಗೊತ್ತಿದೆ? ಐ ನೋ ದಟ್ ದಿಸ್ ವ್ಯಾಲ್ಯೂ ಈಸ್ ವಾಟ್, ಸಾರಿ ನಾನು ಯಾಕೆ 13 ಅಂತ ಬರ್ತೀನಿ ಅಲ್ಲಿ 11. ದಿಸ್ ವ್ಯಾಲ್ಯೂ ಇಸ್ ವಾಟ್ ಇಸ್ ದಿಸ್ ವ್ಯಾಲ್ಯೂ? ಡೈರೆಕ್ಟಾಗಿ ಬರೆಯೋಕ್ಕಾಗುತ್ತಾ? ಫಸ್ಟ್ ಆಫ್ ಆಲ್ ಬರೆಯೋಕ್ಕಾಗಲ್ಲ. ಯಾಕೆ? ಇದನ್ನು ನಾನು ಟಿ ಅಂತ ತಗೋಬೇಕಾಗುತ್ತೆ. ಸೊ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ನಾನು 3x + 1ನ ಟಿ ಅಂತ ತಗೊಂಡರೆ ಇಲ್ಲಿ 3 × x ಡಿಫ್ರೆನ್ಸಿಯೇಷನ್ 1 ಇದು 0 = dt/dx ಅಂದರೆ 3 × dx = dt. ಓಕೆ, ಈಸಿ ರೈಟ್. ಸೊ ಅದೆಲ್ಲಿ ಬರುತ್ತೆ ಅಲ್ಲಿಗೆ dx ಅಷ್ಟೇ ಬೇಕು ಅಂದರೆ ಇದು ಈ ಕಡೆ ಹೋಗುತ್ತೆ dt/3 ಆಗುತ್ತೆ. ಸೊ ಏನಾಯಿತು 1/3 × dt ಡಿವೈಡೆಡ್ ಬೈ 3x + 1² ಅಂತ ಅಂದರೆ ರೀಪ್ಲೇಸ್ ಮಾಡಿದ್ದೀನಿ t ಇಂದ 2². ಅರ್ಥ ಆಯ್ತಲ್ಲ? ರೈಟ್, t² + 2². ಈಗ ಏನು ಮಾಡ್ತಿರೋ ಪ್ರೊಸೀಜರ್ ಮುಂದೆ ಕಂಟಿನ್ಯೂ. x² + a² ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಈಸ್ ದಟ್ ಫಾರ್ಮುಲಾ? 1/a ಜಾಗದಾಗ ಏನಿದೆ 2 tan inverse x/a, x ಜಾಗದಲ್ಲಿ t by a ಜಾಗದಲ್ಲಿ 2 plus c. ಇನ್ನು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಯು ಹ್ಯಾವ್ ಟು ರೀಪ್ಲೇಸ್ t ವ್ಯಾಲ್ಯೂ. ಓಕೆ, ದೇರ್ಫೋರ್ ವಾಟ್ ವಿಲ್ ಯು ಗೆಟ್ ಹಿಯರ್? ವಿಚ್ ಈಸ್ ಈಕ್ವಲ್ ಟು 3 × 2 = 6 tan inverse t ಅಂತಂದರೆ 3x + 1/2 plus c. ಸೊ ದಿಸ್ ಈಸ್ ಯೋರ್ ಫೈನಲ್ ಆನ್ಸರ್. ಅರ್ಥ ಆಯ್ತಂತ ಅನ್ಕೋತಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕೇಳಿ. ಯಾವ ಸ್ಟೆಪ್ಪು ಏನು ಟೈಮ್ ಡ್ಯೂರೇಷನ್ ಮೆನ್ಷನ್ ಮಾಡಿ, ಅದು ನನ್ನ ರಿಕ್ವೆಸ್ಟು. ಓಕೆ, ಸೊ ದಟ್ ಐ ಕ್ಯಾನ್ ಈಸಿಲಿ ಆನ್ಸರ್ ಯುವರ್ ಕ್ವೆರೀಸ್. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಅಂದ್ರೆ ಒಂದು ಪ್ರಾಬ್ಲಮ್ ಮಾಡಿಬಿಡೋಣಲ್ಲ. ಸೊ ಕ್ವೆಶನ್ ನಂಬರ್ 13. ಟೈಮ್ ಡ್ಯೂರೇಷನ್ ಆಗಿದೆ ಆ್ಯಕ್ಚುಲಿ, ಬಟ್ ಇಟ್ಸ್ ಓಕೆ. ನನ್ನ ಟೈಮ್ ಇದೆ, ಬಟ್ ಏನಂದರೆ ವಿಡಿಯೋ ತುಂಬ ಲಾಂಗ್ ಡ್ಯೂರೇಷನ್ ಆದಾಗ ನಾನು ಅಪ್ಲೋಡ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ದಟ್ಸ್ ದ ಓನ್ಲಿ ರೀಸನ್ ಐ ಡು ನಾಟ್ ಟೇಕ್ ಲಾಂಗ್ ಡ್ಯೂರೇಷನ್ ಆಫ್ ದ ಕ್ಲಾಸಸ್. ಓಕೆ, ರೈಟ್. ಈಗ ರಿಮೈನಿಂಗ್ 13 ಮಾಡಿದ್ರೆ ಎಷ್ಟಿದೆ ಟೋಟಲ್? 25 ಇದೆ. 25ಅಲ್ಲಿ 2 MCQs ಇದೆ. 2 MCQs ಅಂದರೆ ಅದು ಬಿಟ್ಟಾಕ್ರಿ. 14ಇಂದ 3 3 6 6 4 10. ಓಕೆ, ಹಂಗಂದ್ರೆ ಇದೊಂದು ಮಾಡಿಬಿಟ್ರೆ 10 ಪ್ರಾಬ್ಲಮ್ಸ್ ಪ್ಲಸ್ 2 MCQ ಉಳಿಯುತ್ತೆ. ನೆಕ್ಸ್ಟ್ ಸೆಷನಲ್ಲಿ ಟೋಟಲ್ ವೈಂಡ್ ಅಪ್ ಮಾಡಿಬಿಡೋಣ. ಓಕೆ, ಸದ್ಯಕ್ಕೆ ಇದೊಂದು ಪ್ರಾಬ್ಲಮ್ ಮಾಡೋಣ. ಈಗ ಅಬ್ಸರ್ವ್ ಮಾಡಿ, x - 1 × x - 2 ಇದೆಯಾ? ಫಸ್ಟ್ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ರಿ. ಮಲ್ಟಿಪ್ಲೈ ಮಾಡಿ x × x x², x × -2 -2x, -1 × x -x, ಮೈನಸ್ ಇಂಟು ಮೈನಸ್ ಪ್ಲಸ್ 1 × 2 2. ಕರೆಕ್ಟ್ ಇದೆಯಾ? ಇದನ್ನು ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ x² - 3x + 2. ಹಂಗಂದ್ರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕಾಗುತ್ತೆ ಅಂದರೂ ಕೂಡ, ಹೌದಲ್ವಾ? ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡೋಣ. a² - 2ab. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ ಸ್ವಲ್ಪ ಬಂತು ನೋಡಿ ಪಿಕ್ಚರ್. ಆ್ಯಕ್ಚುಲಾಗಿ 2 × x, ಇಲ್ಲೇನಿದೆ 3 × x ಇದೆ. ಹಾಗಂತ ಇಲ್ಲಿ 1 ಬರಿಬೇಡ್ರಿ. 2 + 1 3, ನಾಟ್ 2 × 1 3. ಓಕೆ, ಸೊ ಈಗ ಇದು ಬರಬೇಕು ಅಂತ ಅಂದರೆ ನಾನು ಏನು ಮಾಡಬೇಕೀಗ? ಇಲ್ಲಿ ಯಾವ ನಂಬರ್ ತೊಗೊಂಡ್ರೆ ನನಗೆ 3x ಆಗಿಯೇ ಉಳ್ಕೊಳುತ್ತೆ, ತೊಂದರೆ ಆಗೋದಿಲ್ಲ ಏನು ಕೂಡ. ಯಾವ ನಂಬರ್ ತೊಗೋಬೇಕು ನಾನು? 3 ಬೇಕು ನನಗೆ ಅಂದರೆ ನ್ಯೂಮರೇಟರಲ್ಲಿ 3 ಇರಬೇಕಪ್ಪ. ಈಗ 3 × x ಓಕೆ, 2 ಎಕ್ಸ್ಟ್ರಾ ಇತ್ತಾನೆ, ಅದಕ್ಕೆ ನಾನೇನು ಮಾಡ್ತೀನಿ /2 ಮಾಡ್ತೀನಿ. ಈಗ ಸಿಂಪ್ಲಿಫೈ ಮಾಡಿರಿ. 2 2 ಕ್ಯಾನ್ಸಲ್ಲು, 3x ಹಾಗೆ ಉಳಿತು ತಾನೆ. ಸೊ ಕರೆಕ್ಟ್ ಇದೆ. ಓಕೆ, ಸಿಂಪ್ಲಿಫೈ ಮಾಡಿದಾಗ ಕರೆಕ್ಟ್ ಬರ್ತಿದೆ ಅಲ್ಲಿಗೆ. ಓಕೆ, ಪ್ಲಸ್ a² - 2ab. ಬಿ ಬಂತು ತಾನೆ. ಸೊ ಪ್ಲಸ್ b² ಅಂದರೆ 3/2² ಸುಮ್ಮನೆ ಆ್ಯಡ್ ಮಾಡೋಂಗಿಲ್ಲ, ಸಬ್ಟ್ರಾಕ್ಟ್ ಮಾಡಬೇಕು. ಅಲ್ಲಿಗೆ ಕರೆಕ್ಟಾಗಿ ಸಿಂಪ್ಲಿಫೈ ಆಯಿತು. ಪ್ಲಸ್ ಉಳಿದಿರೋ ನಂಬರ್ ಇಲ್ಲಿ ನಾವು ಮಿಸ್ ಮಾಡಿದ್ದೀವಿ 2. ಓಕೆ, ಈಗ ಅಬ್ಸರ್ವ್ ಮಾಡಿ, ಇದಿಷ್ಟನ್ನೇ ನೋಡಿ ಏನಾಗುತ್ತೆ. a² - 2ab + b². ಸೊ ದೇರ್ಫೋರ್ ವಾಟ್ ಈಸ್ ದಟ್? ದಟ್ ಇಸ್ ನಥಿಂಗ್ ಬಟ್ a - b². ಎಸ್ ಆರ್ ನೋ? ಇದನ್ನು ಆ್ಯಕ್ಚುಲಿ ನಾನಿಲ್ಲಿ ನಾವು ಸಿಂಪ್ಲಿಫೈ ಫಸ್ಟ್ ಮಾಡ್ತಾ ಇದ್ದೀವಿ ಅಂತ.
ಇಂಟು ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಅಂತ ಬರೆದು ಇಲ್ಲಿಂದ ಬರೀರಂತೆ. ಓಕೆ, ಸೊ ಇದೇನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತಾ? ಬಿ ಅಂದರೆ 3/2. ಬಿ ಹೆಂಗೆ ತೊಗೊಂಡ್ವಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಹೆಂಗೆ ತೊಗೊಂಡ್ವಿ ನೆನ್ಪಿಟ್ಕೊಳ್ರಿ. ಇಲ್ಲಿ ನಾನು ಬಿ ವ್ಯಾಲ್ಯೂ ತೊಗೊಂಡಾಗ ನಾನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಈ ವ್ಯಾಲ್ಯೂ ನನಗೆ ಬರಬೇಕು. ಇದಕ್ಕೆ ತೊಂದರೆ ಆಗಿರಬಾರ್ದು ಅಷ್ಟೇ. ಅದಕ್ಕೆ ನಾನು 3 ತೊಗೊಂಡೆ, 3 ಐತೆ ಅಂತ. ಬಟ್ ಇಲ್ಲಿ 2 ಬಂತು ಎಕ್ಸ್ಟ್ರಾ ತಾನೆ. ಈ 2 ಎಲ್ಲಿಂದ ಬಂತು ಮ್ಯಾಮ್ ಅಂತ ಅಂದರೆ, ನಾನು ಕಂಪೇರ್ ಮಾಡ್ತಿರೋದು ಫಾರ್ಮುಲಾಗೆ. ಯಾವ ಫಾರ್ಮುಲಾಗೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಇಲ್ಲಿ 2 ಇದೆ ತಾನೆ, ಅದಕ್ಕೆ ಕಂಪೇರ್ ಮಾಡ್ತಿದ್ದೀನಿ. 2 ಹಾಗೆ ಇದೆ, ಎ ಜಾಗದಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್. ಬಿ ಜಾಗದಲ್ಲಿ ಏನೂ ಇಲ್ಲ ನನ್ನ ಹತ್ರ, ಬಟ್ ಇಲ್ಲಿ ನಾನು ಸಿಂಪ್ಲಿಫೈ ಮಾಡಿದಾಗ 3x ಬರಬೇಕು. ಹಾಗಾಗಿ ನಾನು 3 ಬರೆದೆ. ಈ 2 ಇಲ್ಲಿಲ್ಲ ತಾನೆ, ನಾನು ಸಿಂಪ್ಲಿಫೈ ಮಾಡಿದ್ರೆ ನೋಡ್ರಿ 3 2 6, 6x ಬರುತ್ತೆ. ಅಲ್ಲಿರೋ 3x, ಅದಕ್ಕೆ ಡಿವೈಡ್ ಬೈ 2. ಅಲ್ಲಿಗೆ ಸಿಂಪ್ಲಿಫೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ 3x ಉಳಿಯೋದು. ನಾನು ತೊಗೊಂಡಿರೋ ವ್ಯಾಲ್ಯೂ ಕರೆಕ್ಟ್ ಇದೆ ಅಂತ. ಈಗ ಇದು ಬಂದಿದೆ, ಇಲ್ಲಿ ಬಿ ಸ್ಕ್ವೇರ್ ಬೇಕು ತಾನೆ. ಸೊ ಬಿ ವ್ಯಾಲ್ಯೂ ನನಗೆ ಗೊತ್ತಾಯಿತು 3/2. ಸೊ ಬಿ ಸ್ಕ್ವೇರ್. ಆದರೆ ಆ ಬಿ ಸ್ಕ್ವೇರು ಕೂಡ ಇಲ್ಲಿಲ್ಲ, ನಾನು ಎಕ್ಸ್ಟ್ರಾ ಬರ್ಕೊಂತಿದ್ದೀನಿ. ಅಂದಮೇಲೆ ಮತ್ತೆ ನಾನು ಪ್ರೀವಿಯಸ್ ಸ್ಟೆಪ್ಪಿಗೆ ಹೋಗ್ಬೇಕಾದ್ರೆ ತೊಂದರೆ ಆಗ್ಬಾರ್ದು ನನಗೆ. ಸೊ ಪ್ಲಸ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಇವೆರಡು ನಂಬರ್ನ ನೋಡಿ ಕ್ಯಾನ್ಸಲ್ ಔಟ್ ಮಾಡಿದ್ರೆ ನನಗೆ +2 ಅಷ್ಟೇ ಉಳ್ಕೊಳ್ಳುತ್ತೆ, ಸೇಮ್ ಬರುತ್ತೆ, ತೊಂದರೆ ಆಗಲ್ಲ. ಸೊ ಅದು ಆ ರೀತಿ ನೀವು ಬಿನ ತೊಗೊಳೋದು ಕಲಿಬೇಕು. ಓಕೆ, ಸೊ ದಿಸ್ ಇಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಏನು ಉಳಿತು 2 ಆ್ಯಂಡ್ ಈ ಮೈನಸ್ ಉಳಿತು ತಾನೆ ಈ ವ್ಯಾಲ್ಯೂ. ಸೊ ಮೈನಸ್ 3 ಸ್ಕ್ವೇರ್ ಅಂದರೆ 9, 2 ಸ್ಕ್ವೇರ್ ಅಂದರೆ 4. ಓಕೆ, ಈಗ ಸಿಂಪ್ಲಿಫೈ ಮಾಡ್ಕೊಳ್ರಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಎಕ್ಸ್ ಮೈನಸ್ 3/2. ಈ ಪ್ರಾಬ್ಲಮ್ಸಲ್ಲಿರೋದು ಒಂದು ಫಾರ್ಮುಲಾ ನೆನ್ಪಿಟ್ಕೊಳೋದು, ಇನ್ನೊಂದು ಇದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೇಜರ್ ಇಂಪಾರ್ಟೆಂಟ್. ಓಕೆ, ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ ಸಿ ಎಮ್ ನಾನು 4 ತೊಗೊಂಡ್ರೆ 4 × 2 ಎಷ್ಟಪ್ಪ? 8 ಮೈನಸ್ 9. 8 ಮೈನಸ್ 9 -1. ಇಲ್ಲಿ ಪ್ಲಸ್ ಇದೆ, ಹೊರಗೆ ಬರ್ಕೊಂಡಾಗ ಏನಾಗುತ್ತದು? ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ -1 ಡಿವೈಡೆಡ್ ಬೈ 4. ಓಕೆ, ಈಗ ಇದನ್ನು ತಗೊಂಡು ಕ್ವಶನ್ ಆಗಿ ನಾನು ಬರ್ಕೊತೀನಿ ನೋಡ್ರಿ. ಹೇಗೆ ಬರ್ಕೊತೀನಿ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಥರ ಕಾಣಿಸ್ಬೇಕು ನನಗೆ. ಸಮಥಿಂಗ್ ಸ್ಕ್ವಯರ್ ಮೈನಸ್ ಸಮಥಿಂಗ್ ಸ್ಕ್ವಯರ್ ಬರಬೇಕು. ಕರೆಕ್ಟಾ? ಏನಾಯ್ತಲ್ಲಿ? ಎಕ್ಸ್ ಮೈನಸ್ 3/2 1/4 ಅಂದರೆ 1/2 ಹೋಲ್ ಸ್ಕ್ವೇರ್ ತಾನೆ. ಈಗ ನನಗೇನು ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರಬೇಕಾ? ಇದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಐ ವಿಲ್ ಡೂ ಸಬ್ಸ್ಟಿಟ್ಯೂಷನ್. ಪುಟ್ ಎಕ್ಸ್ ಮೈನಸ್ 3/2 ಈಸ್ ಈಕ್ವಲ್ ಟು ಟಿ. ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಕಾನ್ಸ್ಟೆಂಟ್ ಬಿಟ್ಟಾಕ್ರಿ. ಡಿ ಟಿ ಬೈ ಡಿ ಎಕ್ಸ್. ಡಿ ಎಕ್ಸ್ ಈ ಕಡೆ ಕಳಿಸಿದ್ರೆ 1 × dx dx ದೇರ್ಫೋರ್ ಡಿ ಟಿ. ಇದು ನಾನು ನಿಮಗೆ ಆಲ್ರೆಡಿ ತುಂಬ ಸತಿ ಹೇಳ್ಬಿಟ್ಟಿದ್ದೇನೆ, ಅದಕ್ಕೆ ಡೈರೆಕ್ಟ್ ಬರೀತಿರೋದು. ಓಕೆ, ಸೊ ಅವಾಗ ಏನಾಯ್ತಿದ್ದು ಚೇಂಜ್ ಆಗಿಬಿಟ್ಟು dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಸ್ಕ್ವೇರ್ ಮೈನಸ್ 1/2 ಹೋಲ್ ಸ್ಕ್ವೇರ್. ನೌ ಇಟ್ ಈಸ್ ಈಸಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಸೈನ್ ಇನ್ವರ್ಸ್. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಅಂದರೆ ನನಗೆ ಗೊತ್ತಿದೆ, ಇಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಜಾಗದಾಗೆ ಟಿ ಇದೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲೇನಿದೆ ಅದೇ ಮೈನಸ್ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಈಗ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ಟಿ ಜಾಗದಲ್ಲಿ ನಾನು ರೀಪ್ಲೇಸ್ಮೆಂಟ್ ಮಾಡಬೇಕು, ಹೌದಲ್ವಾ? ಟಿ ಜಾಗದಲ್ಲಿ ಏನು ಮಾಡಬೇಕು? ರೀಪ್ಲೇಸ್ ಮಾಡಬೇಕು. ಈಸ್ ಈಕ್ವಲ್ ಟು ಲಾಗ್ ಟಿ ಏನು ತೊಗೊಂಡಿದ್ದೆ? ಎಕ್ಸ್ ಮೈನಸ್ 3/2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಟಿ ಸ್ಕ್ವೇರ್ ಅಂತಂದರೆ ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಸಿ. ಇಲ್ಲಿಗೆ ಬಿಟ್ಟರು ನಡೆಯುತ್ತೆ. ಕೆಲವೊಬ್ರು ಸಿಂಪ್ಲಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಸಿಂಪ್ಲಿಫಿಕೇಶನ್ ಅಂತಂದರೆ ನೀವು ಕನ್ಫ್ಯೂಸ್ ಆಗೋದಲ್ಲ, ನೀವು ಕನ್ಫ್ಯೂಸ್ ಆಗಬಾರ್ದು ಅಲ್ಲಿ. ಓಕೆನಾ? ಯಾಕೆ? ಇಲ್ಲೇನಿದೆ ನೋಡಿ, ಎಕ್ಸ್ ಮೈನಸ್ 3/2 ಹಾಗೆ ಇರಲಿ ಪ್ಲಸ್ ಸ್ಕ್ವೇರ್ ರೂಟ್ ಒಳಗಡೆ. ಇದು ಅಬ್ಸರ್ವ್ ಮಾಡಿ, ಇದು ಎಲ್ಲಿಂದ ಬಂದಿರೋದು? ಇಲ್ಲಿಂದ. ಇದೆಲ್ಲಿಂದ ಬಂತು? ಇಲ್ಲಿಂದ. ಇದೆಲ್ಲಿಂದ ಬಂತು? ಇಲ್ಲಿಂದ, 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 ಇಲ್ಲಿಂದ. ಸೊ ಕೊನೆ ಸ್ಟೆಪ್ಪಿಗೆ ನೀವು ಏನು ತೊಗೊತಿದ್ದೀರಾ, ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಬೇಕಿದ್ರೆ x - 1 × x - 2 ತೊಗೊಳ್ರಿ. ನಿಮಗೆ ಈ ಥರ ಬೇಕು ಅಂದರೆ ಈ ಥರ. ನೀವು ಸ್ಟಾರ್ಟ್ ಮಾಡಿರೋದು ಎಲ್ಲಿಂದ? ಓಕೆನಾ? ಹಂಗೆ ಗೊತ್ತಾಗ್ಬೇಕು ನಿಮಗೆ. ಇದನ್ನೇ ನಾನು ಆಲ್ಟ್ರೇಷನ್ ಮಾಡ್ಕೊಂಡು ಹೋಗಿನಿ ಅಂದಮೇಲೆ ನಾನು ಮತ್ತೆ ಹೋದರೆ ರಿವರ್ಸ್ ಪ್ರಾಸೆಸ್ಸೇ ಹೋಗೋದು. ಹೌದಾ? ಎಕ್ಸ್ ಮೈನಸ್ 3/2ನ ಮತ್ತೆ ಎಕ್ಸ್ಪೆನ್ಷನ್ ಮಾಡ್ತೀನಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂತ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಅಲ್ಲಿ ಏನಾಯ್ತದು -1/4 ಇದೆಯಾ, ಅದನ್ನು ಮತ್ತೆ ಬರಿತೀನಿ. ಅಲ್ಲಿ -1/4 ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ. ಮತ್ತೆ ಇದೇ ಬರೋದು ನನಗೆ. ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿ ಇಲ್ಲಿ ಬರೀರಿ. ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ಸ್ಟಾರ್ಟ್ ಮಾಡಿದಾಗ ಏನಿತ್ತು ಅದರಿಂದ ಬರಿಬೇಕು ಪ್ಲಸ್ ಸಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅ ರಿಕ್ವೈರ್ಡ್ ಆನ್ಸರ್.
ರೈಟ್. ಈ ಥರ ನೀವು ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೀವು ಇನ್ ಕೇಸ್ ಇಲ್ಲಿ ಟಿ ವ್ಯಾಲ್ಯೂ ಮರ್ತೋಗ್ತೀರಾ ಅಂದರೆ 1 ಮಾರ್ಕ್ಸ್ ತೆಗಿಬೋದು, 2 ಮಾರ್ಕ್ಸು ತೆಗಿಬೋದು, ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂಯೇಟರ್. ಓಕೆ ರೈಟ್. ಸೊ ಇವತ್ತಿನ ಇಷ್ಟೇ ಸಾಕು. ಲಾಂಗ್ ಡ್ಯೂರೇಷನ್ ಆಗ್ತಾ ಇದೆ. ಇಟ್ ವಿಲ್ ಕ್ರಿಯೇಟ್ ಸಮ್ ಪ್ರಾಬ್ಲಮ್ ಫಾರ್ ಯು ಆ್ಯಂಡ್ ಫಾರ್ ಮೀ ಆ್ಯಸ್ ವೆಲ್. So that's all. Okay, and just as I always tell you by the end of the lecture that ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನನಗೆ ಅದು ಮೋಟಿವೇಟ್ ಮಾಡುತ್ತೆ ಆ್ಯಕ್ಚುಲಿ ನಿಮ್ಮ ಕಾಮೆಂಟ್ಸ್ ಎಲ್ಲ. ರೈಟ್, ನಿಮ್ಮ ಕಾಮೆಂಟ್ಸು ಅಂದರೆ ನೀವು ಪಾಸಿಟಿವೇ ಹೇಳ್ರಿ ಅಂತ ಹೇಳ್ತಿಲ್ಲ ನಾನು. ಓಕೆ, ನಿಮ್ಮದು ಜೆನ್ಯೂನಾಗಿ ಏನು ಒಪಿನಿಯನ್ ಇದೆ, ಮ್ಯಾಮ್ ಈ ಥರ ಸ್ವಲ್ಪ ಸ್ಪೀಡ್ ಮಾಡಿದ್ರಿ ಅಥವಾ ಮ್ಯಾಮ್ ತುಂಬ ಸ್ಲೋ ಮಾಡಿದ್ರಿ. ಸ್ಪೀಡಿಗಂತೂ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಯೂಟ್ಯೂಬಲ್ಲೇ ಸೆಟ್ಟಿಂಗ್ ಇದೆ, ಮಾಡ್ಕೊತೀರಾ. ಬಟ್ ಬೇರೆ ಏನಾದರೂ ಮ್ಯಾಮ್ ನೀವು ಫಸ್ಟು ಪ್ರಾಬ್ಲಮ್ಸ್ ಏನಿದೆಯಲ್ಲ ಹಿಂಗೆ ಸ್ಟೆಪ್ಸ್ ಬರಿಬಾರ್ದು, ಅಥವಾ ಸ್ಟೆಪ್ಸ್ ಬರೆದ ಮೇಲೆ ಎಕ್ಸ್ಪ್ಲೇನ್ ಮಾಡಿರಿ, ಅಥವಾ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸ್ಟೆಪ್ಸ್ ಬರೀರಿ, ವಾಟ್ ಎವರ್ ಇಟ್ ಈಸ್. ಆಲ್ ರೈಟ್, ಆ ಥರ ಏನಾರ ಸಜೆಷನ್ಸು, ಅಥವಾ ಮ್ಯಾಮ್ ಅಲ್ಲಿ ಬರಿಬೇಕಾದ್ರೆ -2 ಬರಬೇಕಿತ್ತು ನೀವು +2 ಬರೆದಿದ್ದೀರಾ, ಆ ಥರ ಏನಾರು ಮಿಸ್ಟೇಕ್ಸ್ ನಿಮಗೆ ಕಂಡು ಬಂದರೆ, ಐ ಆಲ್ವೇಸ್ ಟೆಲ್ ಯು, ಐ ಆಮ್ ನಾಟ್ ಗಾಡ್. ಓಕೆ, ಐ ಆಮ್ ಹ್ಯೂಮನ್ ಬೀಯಿಂಗ್, ಐ ಮೇ ಕಮಿಟ್ ಮಿಸ್ಟೇಕ್, ದೇರ್ ಈಸ್ ಎ ಪಾಸಿಬಿಲಿಟಿ. ಸೊ ಇನ್ ಕೇಸ್ ಆ ಥರ ಮಿಸ್ಟೇಕ್ ಏನಾರು ಗೊತ್ತಾಗಿದೆ ಅಂದರೆ ವಿತ್ ಟೈಮ್ ಸ್ಟ್ಯಾಂಪ್, ಅಂದರೆ 55 minutes 2 seconds, 56 minutes 7 seconds, ಆ ಥರ ಟೈಮ್ ಮೆನ್ಷನ್ ಮಾಡಿಬಿಟ್ಟು ನಿಮ್ಗೆ ಯಾವ ಪ್ರಾಬ್ಲಮ್ ಬಂದಿದೆ ಅನ್ನೋದನ್ನು ಬರೀರಿ ಅಲ್ಲಿ. ಓಕೆ, ಅದು ಕರೆಕ್ಟ್ ಇದೆ ಅಂತ ಅಂದರೆ ನಾನು ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ, ಕರೆಕ್ಟ್ ಇಲ್ಲ ಅಂದ್ರೂ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ದಟ್ ಬೇರೆ ಸ್ಟೂಡೆಂಟ್ಸ್ ಯಾರಾದರೂ ಕಾಮೆಂಟ್ಸ್ ನೋಡಿದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಜಸ್ಟ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಲೈಕ್ ಬಟನ್ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ. ಹೈಪ್ ಬಟನ್ ಕೂಡ ಹೊಸ ಆಪ್ಷನ್ ಇದೆ, ಸೊ ಅದನ್ನು ಕೂಡ ನೀವು ಟ್ಯಾಪ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ. ಒಂದು, ಅದಕ್ಕಿಂತ ಮೇಜರ್ ಆಗಿ ನಂದೇನು ಪರ್ಪಸ್ ಇದೆಯಲ್ಲ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ, ಆ ಪರ್ಪಸ್ ಅಚೀವ್ ಆಗುತ್ತೆ. ಹೇಗೆ ಅಂದರೆ ಎಷ್ಟು ಜಾಸ್ತಿ ಲೈಕು, ಎಷ್ಟು ಜಾಸ್ತಿ ಕಮೆಂಟ್ಸ್ ಇದೆಯೋ ಅಷ್ಟು ಜಾಸ್ತಿ ಬೇರೆ ಸ್ಟೂಡೆಂಟ್ಸಿಗೆ ರೆಕಮೆಂಡ್ ಆಗುತ್ತೆ ಯೂಟ್ಯೂಬ್ ಮುಖಾಂತರ. ಓಕೆ, ಸೊ ದ್ಯಾಟ್ಸ್ ದ ಓನ್ಲಿ ಥಿಂಗ್ ಐ ವಾಂಟ್. ಕೀಪ್ ಹೆಲ್ಪಿಂಗ್ ಅದರ್ಸ್. ಓಕೆ ರೈಟ್, ಆ್ಯಂಡ್ ಎನಿ ಅದರ್ ಸಜೆಷನ್ಸ್ ಆರ್ ದೇರ್, ಕೈಂಡ್ಲಿ ಕಾಮೆಂಟ್ ಡೌನ್. ಓಕೆ, and okay, so that's all for today. Thank you so much. God bless you. So question ಏನು ಕೊಟ್ಟಿದ್ದಾರೆ ನೋಡಿ, dx ಇಂಟಿಗ್ರೇಟ್ ಮಾಡೋಕ್ಕೆ ಹೇಳಿದಾರಲ್ಲ, dx 7 - 6x - 3x². ಓಕೆ, ಸೊ ಇದನ್ನು ಅಬ್ಸರ್ವ್ ಮಾಡಿ. x² ಮುಂದೆ ಮೈನಸ್ ಇದೆ, ಹೌದಾ ಇಲ್ಲೋ? ಸೊ ದಟ್ ಮೀನ್ಸ್ a² - x² ಫಾರ್ಮ್ಯಾಟ್ ಇದೆ ಇದು, ಹೌದಲ್ವಾ? ಸೊ ಈಗ ನಾನೇನು ಮಾಡಬೇಕು ಅಂದರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕಾಗುತ್ತೆ. ಯಾಕೆ, ಇಲ್ಲಿ ನನಗೆ ಯಾವ ಫಾರ್ಮ್ಯಾಟು ಕಾಣಿಸ್ತಿಲ್ಲ. ಜಸ್ಟ್ ಒಂದೇನು ಗೊತ್ತಾಯಿತು, -x² ಇರೋದ್ರಿಂದ a² - x² ಫಾರ್ಮ್ಯಾಟ್ ಬರುತ್ತೆ ಅಂತ ಗೊತ್ತಾಯಿತು. ಎಸ್ ಆರ್ ನೋ? ಸೊ ನಾವು ವಾಟ್ ಐ ವಿಲ್ ಡೂ ಈಸ್ 7 ಹಾಗೆ ಇರಲಿ, ಅಂದರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ತಾ ಇದ್ದೀನಿ ತಾನೆ, 7 ಹಾಗೆ ಇರಲಿ, ರಿಮೈನಿಂಗ್ ಇದೆಯಲ್ಲ ಅದನ್ನು ಸಾಲ್ವ್ ಮಾಡೋಣ. ಇಲ್ಲ ಅಂತಂದರೆ ಒಂದು ಕೆಲಸ ಮಾಡಿ, 7 ಓಕೆ ತಗೊಳ್ಳೋಣ, 7 ಇರಲಿ ಹೊರಗಡೆ, ಮೈನಸ್ ಕಾಮನ್ ತೆಗಿಯೋಣ. ಏನಾಗುತ್ತೆ ಅವಾಗ, 6x + x² ಆಗುತ್ತೆ. ಕರೆಕ್ಟ್ ಇದೆಯೋ ಇಲ್ಲ? ಎಸ್ ಆರ್ ನೋ? ಸೊ ಅಲ್ಲಿಗೆ 7 ಹಂಗೆ ಇದೆ, ರಿಮೈನಿಂಗ್ ಇದ್ಯಾಕೆ ಹಿಂಗೆ ಮಾಡ್ಕೊಂಡ್ವಿ ಅಂದರೆ a+b² ಅಥವಾ a-b² ಬರಲಿ ನಮಗೆ ಈಸಿಯಾಗಿ ಅಂತಲೇ ನಾವು ಹಿಂಗೆ ಮಾಡಿರೋದು. ಓಕೆ, ಸೊ ಇದೇನಾಗುತ್ತೆ ಈಗ, ಈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ನಾನು ಮಾಡೋಕ್ಕೆ ಹೊರಟ್ರೆ ನನಗೇನು ಸಿಗುತ್ತೆ ನೋಡಿ, ಇದು ಹಿಂಗೆ ಇರಲಿ, a² + 2ab, 2 × a ಅಂದರೆ x, b ಅಂದರೆ ಏನಾಗುತ್ತೆ ಹೇಳಿ ಈಗ, b ಏನಾಗುತ್ತೆ, x ಜೊತೆಗೆ 6 ಇದೆ, ಏನು ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ, 3 ತಾನೆ. ಎಸ್ ಅವನು ರೈಟ್? ಸೊ ಓಕೆ, ಪ್ಲಸ್ 2x 3, ಓಕೆ, ಪ್ಲಸ್ ಇಲ್ಲಿ b² ಬರ್ಬೇಕು ತಾನೆ, ಇಲ್ಲ ಅಲ್ಲಿ. ಸೊ ನಾನೇ ಅಡಿಷ್ನಲಿ ಹಾಕ್ತಾ ಇದ್ದೀನಿ, b² ಅಂದರೆ 3². ಸೊ ಅಡಿಷ್ನಲಿ ಹಾಕ್ತಿದ್ದೀನಿ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕಾ, ಅಲ್ಲಿಗೆ ನಾನು ತೊಗೊಂಡಿರೋ ಸಿಂಪ್ಲಿಫಿಕೇಶನ್ ಕರೆಕ್ಟ್ ಇದೆ. ಯಾಕೆ, 3² ಪ್ಲಸ್ 3² - 3² ಕ್ಯಾನ್ಸಲ್ ಔಟ್ ಆದರೆ ನನಗೆ ಸೇಮ್ ಸ್ಟೆಪ್ಸು ವಾಪಸ್ ಬರುತ್ತೆ, ತೊಂದರೆ ಏನಿಲ್ಲ. ರೈಟ್, ಈಗೇನಾಯ್ತು ನೋಡಿ, ಅಬ್ಸರ್ವ್ ಮಾಡಿ, 7 ಮೈನಸ್ ಈ ಪಾರ್ಟು, ಇದು ಟೋಟಲಿ ವಾಟ್ ಇಸ್ ದಿಸ್, a² + 2ab + b², ದೆನ್ ಯು ಕ್ಯಾನ್ ರೈಟ್ ಇಟ್ ಆಸ್ a + b² ಮೈನಸ್ 3² ಅಂದರೆ 9. ಈಗ ಇದನ್ನು ಹೊರಗೆ ತೆಗಿತೀರ ಬ್ರ್ಯಾಕೆಟಿಂದ, ಅವಾಗ ನಿಮಗೇನು ಸಿಗುತ್ತೆ, 7 - x + 3² ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 9. ಕರೆಕ್ಟ್ ಇದೆಯಾ? ಸೊ ವಾಟ್ ವಿಲ್ ಯು ಗೆಟ್, ವಿಚ್ ಈಸ್ ಈಕ್ವಲ್ ಟು ಸೊ ದಿಸ್ ಈಸ್ ಈಕ್ವಲ್ ಟು 7 + 9 ಅಂತ ಅಂದರೆ ಎಷ್ಟಾಗುತ್ತೆ, 9 2 9 1 7 16 ಆಗುತ್ತಾನೆ, 16 - x + 3² ಬಂತಲ್ಲ.
ಸಮಥಿಂಗ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಥರ ಬಂತು. ಸೊ ಏನು ಮಾಡ್ಬೋದು ಈಗ ನೋಡಿ, ಈ ದಿಸ್ ಇಸ್ ನಥಿಂಗ್ ಬಟ್ 4 ಸ್ಕ್ವೇರ್ ತಾನೆ. ಓಕೆ ಡನ್. ಈಗ ಬರ್ಕೊಳ್ರಿ ನೋಡ್ರಿ, ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ 7 ಮೈನಸ್ 6x ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತಲ್ಲ, ಈಗ ಅದನ್ನು ನಾನು ಎಲ್ಲಿಗೆ ಚೇಂಜ್ ಮಾಡ್ಕೊತೀನಿ, ಇದಕ್ಕೆ. ಸೊ ದೇರ್ ಫೋರ್ ಐ ಕ್ಯಾನ್ ರೈಟ್ ಇಟ್ ಆಸ್ 16 ಅಂತ ಅಂದರೆ 4 ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ವಾಟ್? ಈಕ್ವಲ್ ಟು, ಈಗ ನೋಡಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ನೂ ಬಂದಿಲ್ಲ. ಸೊ ನಾನೇನು ಮಾಡ್ತೀನಿ ಇಲ್ಲಿ, ಪುಟ್ ಸಬ್ಸ್ಟಿಟ್ಯೂಷನ್ ತಗೋಬೇಕು ತಾನೆ. ಸೊ ಪುಟ್ ಎಕ್ಸ್ ಪ್ಲಸ್ 3 ಜಾಗದಲ್ಲಿ ಏನು ತೊಗೊಳೋಣ, ಟಿ. ದೆನ್ ಯು ವಿಲ್ ಗೆಟ್ ಡಿ ಎಕ್ಸ್, ಇದು ನನ್ನ 0 ಇಸ್ ಈಕ್ವಲ್ ಟು ಡಿ ಟಿ, ರೈಟ್. ಸೊ ಯು ವಿಲ್ ನೌ ಗೆಟ್ ಡಿ ಟಿ ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ 4 ಸ್ಕ್ವಯರ್ ಮೈನಸ್ ಟಿ ಸ್ಕ್ವಯರ್. ಅಬ್ಸರ್ವ್ ಮಾಡಿ, ಈಗ ಫಾರ್ಮುಲಾ ಸಿಕ್ತು. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ, ಫಾರ್ಮುಲಾ ನಾವು ಆಲ್ರೆಡಿ ಕಲ್ತಿದ್ದೀವಿ. ನಮಗೆ ಈಸಿಯಾಗಿ ಸೈನ್ ಇನ್ವರ್ಸ್ ಫಾರ್ಮುಲಾ ಗೊತ್ತಿದೆ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ, ಎಕ್ಸ್ ಜಾಗದಲ್ಲಿ ಟಿ ಇದೆ, ಎ ಜಾಗದಲ್ಲಿ 4 ಇದೆ, ಪ್ಲಸ್ ಸಿ. ಇನ್ನು ಸಾಲ್ವ್ ಆಗಿಲ್ಲ, ಯಾಕೆ, ಟಿನ ನಾನು ರೀಪ್ಲೇಸ್ ಮಾಡಬೇಕಾಗಿದೆ. ದೇರ್ ಫೋರ್ ವಾಟ್ ಇಸ್ ದ ಆನ್ಸರ್, ಸೈನ್ ಇನ್ವರ್ಸ್ ಟಿ ಜಾಗದಲ್ಲಿ ಏನಿದೆ, ಟಿ ಜಾಗದಲ್ಲಿ ಎಕ್ಸ್ ಪ್ಲಸ್ 3 ಇದೆ ಡಿವೈಡೆಡ್ ಬೈ 4 ಪ್ಲಸ್ ಸಿ. ಓಕೆ, ಸೊ ದಿಸ್ ಇಸ್ ಹೌ ಯು ಗೋಯಿಂಗ್ ಟು ಸಾಲ್ವ್ ಇಟ್. ಐ ಹೋಪ್ ಸೊ ಅರ್ಥ ಆಗಿದೆ. ಮೈನ್ ಇದ್ರಾಗಿರೋದೇನೆಂದರೆ ಇದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಸ್ಟೆಪ್ ಇದೆಯಲ್ಲ, ಮೈನ್ ಸ್ಟೆಪ್ ಇದು. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಬರಬೇಕು, ಇಲ್ಲಿ ಟಿ ತಗೊಳೋದು, ದೆನ್ ಟಿನ ರೀಪ್ಲೇಸ್ ಮಾಡೋದು, ಫಾರ್ಮುಲಾ, ಇವೆಲ್ಲ ನೀಟಾಗಿ ಎಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಓಕೆ, ಲೆಟ್ ಅಸ್ ಕಮ್ ಟು ನೆಕ್ಸ್ಟ್ ಕ್ವೆಶನ್. ಎಷ್ಟಾಯಿತು ಟೈಮು, 50. ಓಕೆ, ಇಟ್ಸ್ ಲಾಂಗ್ ರೈಟ್.